ಆನಂದ ಓಂಕಾರ ಆತ್ಮಾನಂದ ಸಾಕಾರ ಜೀವನಂ ಚದಿಶೋ ದಶ ಸಾಧ್ಯಂ ಪ್ರವರ್ತ್ಯ ಸಂಯುಕ್ತವನ್ಹಿನಾ ಯೋಜಿತಂ ಮಯಾ ಗ್ರಹಾಣಮಂಗಲಂ ದೀಪಂ ತ್ರೈಲೋಕ್ಯತಿಮಿರಾಪಃ ಪಂಚಾಂಗ ಸರಸ್ವತ್ಯೇ ನಮಃ ಮಹಾಗಣಪತಯೇ ನಮಃ. ಎಲ್ಲರೂ ಹೇಳ್ತಾರೆ ಬೇವು ಕಹಿ ಅಂತ. ನೀವೇನು ಮಾಡಬೇಡಿ, 48 ದಿನ ಪ್ರತಿನಿತ್ಯ 2 ಎಲೆ ತಿಂತಾ ಬನ್ನಿ. 2 ಎಲೆ ಖಾಲಿ ಹೊಟ್ಟೆಯಲ್ಲಿ ಒಂದು ಅದ್ಭುತ ಆಗ್ತಕ್ಕಂಥದ್ದು. 49ನೇ ದಿನ ಬೇವಿನಲ್ಲಿ ಕಹಿಯ ಒಂದು ಗುಣ ಇದೆ ಅಂತ ನಾವು ಜೀವನವನ್ನ ಕಹಿಯಾಗಿ ನೋಡಬಾರದು. ಹೋದದ್ದಂತ ಕಹಿ ಅಂತ ತಿಳ್ಕೊಳ್ಬೇಕು, ಮುಂದಿರುವಂತಹದ್ದು ಸವಿ ಅಂತ ತಿಳ್ಕೊಳ್ಬೇಕು. ಕಹಿ ಮತ್ತು ಸಿಹಿ ರಾತ್ರಿ ಮತ್ತು ಹಗಲು ಇದ್ದ ಹಾಗೆ. ನಮಸ್ಕಾರ ವೀಕ್ಷಕರೇ, ಸುಪ್ರಭಾತ. ತಮ್ಮೆಲ್ಲರಿಗೂ ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಸಂಸ್ಕಾರಗಳ ಝೇಂಕಾರ ಓಂಕಾರ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಅತ್ಯಾತ್ಮೀಯ ಸ್ವಾಗತ ಸುಸ್ವಾಗತ ಎನ್ನುತ್ತಾ ಬನ್ನಿ ಗುರೂಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋ ಹೊತ್ತಾಗಿದೆ. ಸ್ವಾಗತಿಸೋಣ ಶ್ರೀಯುತರು, ಖ್ಯಾತ ಜ್ಯೋತಿಷ್ಯರು, ಸಂಖ್ಯಾ ಶಾಸ್ತ್ರಜ್ಞರು, ಸದಾದೇವಿಯ ಉಪಾಸಕರು ಹಾಗೂ ವೈಬ್ರೇಷನ್ ಗುರುಗಳು, ನಮ್ಮೆಲ್ಲರ ಪ್ರೀತಿಯ ನೆಚ್ಚಿನ ಗುರುಗಳು ಶ್ರೀ ಶ್ರೀ ರವಿಶಂಕರ್ ಗುರೂಜಿಯವರು. ಗುರುಜಿ ನಮಸ್ಕಾರ. ಓಂಕಾರ ನೀರು ಪ್ರಸಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ ತಮ್ಗೆ. ನಮಸ್ತೆ ಶಂಕರ್. ಗುರುಜಿ, ಇವತ್ತು ಸೋಮವಾರ ಕಾರ್ಯಕ್ರಮ ಪ್ರಾರಂಭ ಮಾಡೋಣ ಒಂದು ಪತ್ರದೊಂದಿಗೆ. ಗುರುಜಿ, ಹಾವೇರಿಯಿಂದ ಸುನಿತಾ ಅನ್ನೋರು ಈ ಒಂದು ಪತ್ರವನ್ನ ಬರೀತಿದ್ದಾರೆ. ಜನ್ಮ ದಿನಾಂಕ 23/7/79 ಅಂತ ಹೇಳಿದ್ದಾರೆ. ಸಂಜೆ 6:30ಕ್ಕೆ ಗುರುಜಿ. ಸಂಖ್ಯೆ 7 ಅಂತ ತಿಳಿಸಿದ್ದಾರೆ. ಇವರ ಸಮಸ್ಯೆ ಏನಂದ್ರೆ, ಇವರ ಕುಟುಂಬದಲ್ಲಿ ವಿಚಿತ್ರವಾದ ಸಮಸ್ಯೆ ಕಾಡ್ತಿದೆ. ಅಕ್ಟೋಬರ್ 2011ರಂದು ಒಬ್ಬ ಮೈದನ ನೇಣು ಹಾಕೊಂಡು ಸತ್ತು ಹೋದ 2 ಮಕ್ಕಳನ್ನ ಬಿಟ್ಟು. ಮುಂದಿನ ವರ್ಷ ಅಂದ್ರೆ 2012 ನವೆಂಬರ್ಗೆ ಮತ್ತೊಬ್ಬ ಮೈದುನ ತೀರಿ ಹೋದ ಗುರುಜಿ. ಈಗ ಈ ವರ್ಷ 2013ಕ್ಕೆ ನಮ್ಮ ಮಾವನವರಿಗೆ ಆರೋಗ್ಯ ಸಮಸ್ಯೆ ಕಾಡ್ತಿದೆ. ನನಗ್ ತಂದೆ ತಾಯಿ ಇಲ್ಲ, ಅವರನ್ನೇ ತಂದೆ ತಾಯಿ ಅನ್ಕೊಂಡಿದ್ದೀನಿ, ಅತ್ತೆ ಮಾವನ್ನ. ಯಾರಿಗೇನೂ ಆಗಲ್ಲ ಅಲ್ವಾ ಗುರುಜಿ? ನಾವು ಚೆನ್ನಾಗಿರ್ತೀವ, ಯಾಕೆ ಹೀಗಾಗ್ತಿದೆ ಕೇಳ್ತಿದ್ದಾರೆ. ಯಾವಾಗ್ಲೂ ನೋಡಿ, ಎಲ್ಲರೂ ನಿಮ್ಮ ಜಾತಕ ಒಂದು ಪುಟ್ಟದಾಗಿ ಮಾಡಿಸಿ ತೆಗೆದಿಟ್ಕೊಳ್ಳಿ. ನಿಮ್ಮ ಮುಂದ್ಗಡೆ ತಿಳ್ಕೋಬೇಕು, ಕಲ್ತ್ಕೋಬೇಕು. ಮುಂದೆ ನಡೆಯುವ ಒಂದು ಅನಾಹುತಕ್ಕೆ ಒಂದು ಸಣ್ಣ ಒಂದು ಪರಿಷ್ಕಾರವನ್ನ, ಎಷ್ಟೇ ದೊಡ್ಡ ಬೀಗವಿದ್ದರೂ ಅದಕ್ಕೆ ಕೀಲಿಕೈ ಬಂದು ಪುಟ್ಟದೆ. ಎಷ್ಟೇ ದೊಡ್ಡ ಮನೆ ಇದ್ದರೂ ಅದಕ್ಕೆ ಬೀಗ ಇಷ್ಟೇ ದಪ್ಪ ಹಾಕ್ಲಿಕ್ಕೆ ಆಗೋದು. ಹಾಗೆ ಎಷ್ಟೇ ದೊಡ್ಡ ಬೀಗ ಇದ್ರೂ ಅದಕ್ಕೆ ಕೀಲಿಕೈ ಇಷ್ಟೇ. ಪರಿಷ್ಕಾರವನ್ನ ನಾವೇ ಮಾಡಿಕೊಳ್ಳಬಹುದು. ಪುಟ್ಟ ಜಾಗ್ರತೆ ನೋಡಿ. ಹುಟ್ಟು, ಸಾವು, ಮದುವೆ ಈ 3 ತಡೆಯುವ ಶಕ್ತಿ ಬ್ರಹ್ಮನಿಂದಲೂ ಸಾಧ್ಯವಿಲ್ಲ ಅಂದ ಮೇಲೆ ನಮ್ಮಿಂದಲೂ ಸಾಧ್ಯವಿಲ್ಲ. ಯಾರಾದ್ರೂ ತಡಿತೀನಿ ಅನ್ನತಕ್ಕಂಥದ್ದಾದ್ರೆ ಅದು ಸುಳ್ಳು. ಬಹುದೊಡ್ಡ ಪ್ರಮುಖ ಉದ್ಯಮಿ ಒಬ್ಬರು, ಇಡೀ ಭಾರತದಲ್ಲೇ ನಂಬರ್ 1 ಶ್ರೀಮಂತರು ಅವರು. ಅವರಿಗೆ ಆ ಒಂದು ದೀರ್ಘಕಾಲದ ಒಂದು ಅನಾರೋಗ್ಯ ಸಮಸ್ಯೆ ಇತ್ತು. ಥಟ್ ಅಂತ ಹೇಳಿ ಅವರಿಗೆ ಸ್ಟ್ರೋಕ್ ಹೊಡೆದು ಟೋಟಲ್ ಒಂದು ಡೆಡ್, ಒಂದು ಸಾಯುವ ಮಟ್ಟದ ಒಂದು ಸ್ಥಿತಿ. ಡಾಕ್ಟರ್ಗಳು ಕೈ ಚೆಲ್ಲಿಬಿಟ್ಟಿದ್ರು, ಇದು ಆಗೋಗ್ಬಿಟ್ಟಿದೆ, ನಮ್ಮ ಕೈಯಲ್ಲಿ ಆಗೋದಿಲ್ಲ ಅಂತ. ನೀವು ನಂಬೋದಿಲ್ಲ, ಇಡೀ ದೇಶದಿಂದ ಹಲವಾರು ಎಲ್ಲೆಲ್ಲಿ ಶಕ್ತಿ ಅನ್ನತಕ್ಕಂಥದೆಯೋ ಅಲ್ಲಿನ ಒಂದು ಅರ್ಚಕರುಗಳನ್ನು ಕರೆಸಿ ಮಹಾ ಮೃತ್ಯುಂಜಯ ಯಾಗವನ್ನ ಮಾಡಿಸ್ತಾರೆ. ಯಾಗ ಹೋಮವಲ್ಲ, ಯಾಗ. ಯಾಗ ಸಾಮಾನ್ಯರು ಮಾಡ್ತಕ್ಕಂಥದ್ದಲ್ಲ. ಅದು ಲೋಕ ಸಮರ್ಪಣೆಗೋಸ್ಕರ, ಲೋಕ ಸಂಕಲ್ಪಕ್ಕೋಸ್ಕರ ಮಾಡಿಸ್ತಕ್ಕಂಥದ್ದಾದ್ರೆ ಇವರ ಹತ್ರ ಇದ್ದಂಥ ಒಂದು ಅಪಾರವಾದ ದುಡ್ಡಿಂದ ತಂದೆನ ಉಳಿಸ್ಕೋಬೇಕು ಅಂತ ಅವರ 2 ಮಕ್ಕಳು ಪರಿಶ್ರಮ ಪಡ್ತಾರೆ. ತಗೋಬಂದು ಆ ಒಂದು ಮಹಾಮೃತ್ಯುಂಜಯ ಯಾಗವನ್ನು ಬಹುದೊಡ್ಡ ವೈದಿಕರ ಮುಖಾಂತರ ಮಾಡಿಸ್ತಾರೆ. ನೀವು ನಂಬೋದಿಲ್ಲ, ಮಾಡ್ತಿರ್ಬೇಕಾದಾಗ್ಲೇ ಆ ಉದ್ಯಮಿ ತೀರ್ಕೋತಾರೆ. ಯಾರೂ ಅಲ್ಲ, ರಿಲಯನ್ಸ್ನ ಧೀರುಭಾಯ್ ಅಂಬಾನಿ. ಅಂದ್ರೆ ಅರ್ಥ ಇಷ್ಟೇ, ಯಾರು ಯಾವುದನ್ನು ತಡೆಯಲಾರರು. ಅತಿ ಮುಖ್ಯವಾಗಿ 3 ಹುಟ್ಟು, ಸಾವು, ಮದುವೆ. ಮಿಕ್ಕಿದ್ದನ್ನ ಒಂದು ತಕ್ಕ ಮಟ್ಟಿಗೆ ಪರಿಷ್ಕಾರವನ್ನ ಕಂಡುಕೋಬಹುದು. ಅನಾಹುತವೇ. ಒಳ್ಳೆಯದಾಗ್ತಕ್ಕಂಥದ್ದನ್ನೂ ತಪ್ಪಿಸಲಾರೆವು, ಕೆಟ್ಟದ್ದಾಗತಕ್ಕಂಥದ್ದನ್ನೂ ತಪ್ಪಿಸಲಾರೆವು. ಮೊದಲೇ ಕಾಲಾಗಿ ನಿರ್ಣಯವಾಗಿರ್ತಕ್ಕಂಥದ್ದು ಒಂದು ನಿರ್ಣಯ.
ಯಾರೂ ಬದಲಾಯಿಸಲಾರರು, ಇಟ್ಸ್ ಫಿಕ್ಸ್ಡ್ ಅನ್ನತಕ್ಕಂಥದ್ದು. ಆದರೂ ಕೆಲವೊಂದಕ್ಕೆ ಮೊದಲೇ ಒಂದು ಎಚ್ಚರಿಕೆ, ಇಂಥದ್ದೊಂದು ಅವಘಡ ಬರಬಹುದು, ಅಪಘಾತಗಳಾಗಬಹುದು, ಅಪಮೃತ್ಯುಗಳು ಸಂಭವಿಸಬಹುದು ಅನ್ನತಕ್ಕಂಥದ್ದನ್ನ ನಮ್ಮ ಜಾತಕಗಳ ಮುಖಾಂತರ ತಿಳಿದುಕೊಳ್ಳಬಹುದು. ನೋಡಿ, ನಿಮ್ಮ ಈ ಒಂದು ಜಾತಕದಲ್ಲಿ ಶನಿ ರಾಹು ಸಂಧಿಯಾಗಿ ಭಾಗ್ಯಸ್ಥಾನದಲ್ಲಿ ಕುತ್ತಾಗಿ ನಿಂತಿರ್ತಕ್ಕಂಥ ಒಂದು ಭಾವ ಅಂದರೆ ಹಿರಿಯರಿಗೆ ಕಂಟಕವಿದೆ, ಬುಧ ಬೇರೆ ವಕ್ರ, ಸೋದರ ಸಂಬಂಧಿಗಳಿಗೆ ಕಂಟಕವಿದೆ, ಅಪಮೃತ್ಯುವಿನ ಕಂಟಕ ಕಾಡತಕ್ಕಂಥದ್ದಾಗುವುದು ಅಂತ ಹೇಳ್ತೇವೆ. ತಪ್ಪದೆ ಅಪಮೃತ್ಯು ಅಂದ ತಕ್ಷಣವೇ ಈ ಶನಿರಾಹು ಪ್ರಭಾವ, ಕುಜರಾಹು ಪ್ರಭಾವ ಆದರೆ ಏನಾದರೂ ಸರ್ಜರಿ ಮಾಡಿಸುತ್ತೆ, ಗೊತ್ತೇ ಆಗೋಲ್ಲ. ಆ ಒಂದು ಹೊಟ್ಟೆ ಒಳಗಡೆಯೋ ಎದೆ ಒಳಗಡೆಯೋ ದೇಹದ ಒಳಗಡೆಯೋ ಯಾವುದೋ ಒಂದು ಭಾಗದಲ್ಲಿ ಊನ ಆಗ್ತಕ್ಕಂಥದ್ದು, ಗಡ್ಡೆ ಬರ್ತಕ್ಕಂಥದ್ದು, ಕ್ಯಾನ್ಸರ್ ವ್ರಣಗಳು ಬರ್ತಕ್ಕಂಥದ್ದು, ಕಿಡ್ನಿ ಸ್ಟೋನ್ಸ್ ಥರ ಆಗ್ತಕ್ಕಂಥದ್ದು. ಬಹುದೊಡ್ಡ ಪ್ರಖ್ಯಾತ ನಟಿಯೊಬ್ಬರು ನನಗೆ ತುಂಬ ಪರಿಚಯ, ಹಲವಾರು ಜನ ಬರ್ತಿರ್ತಾರೆ. ಅವರಿಗೆ ಇದೇ ರೀತಿಯ ಒಂದು ಕುಜರಾಹು ಸಂಧಿ ಪ್ರಭಾವ. ಆಗ ನಾನು ಅವ್ರಿಗೆ ಹೇಳಿದ್ದೆ, ತಾಯಿ ಎಚ್ಚರಿಕೆ, ಈಗ ಈ ಇನ್ನೊಂದು 15-20 ದಿನದಲ್ಲಿ ಅದೇ ಮನೆಗೆ ಕುಜರಾಹು ಸಂಧಿ ಬರುತ್ತೋ ತಾಯಿ, ಎಚ್ಚರಿಕೆ ಆಗಿರು. ಏನೋ ಒಂದು ದೇಹದ ಒಳಗಡೆ ಒಂಚೂರು ಚೆಕಪ್ ಮಾಡಿಸ್ಕೊಂಡು ಐ ಆಮ್ ಹೆಲ್ತ್ ಅಂಡ್ ಫಿಟ್ ಗುರುಜಿ ಅಂತಕ್ಕಂಥ ಒಂದ್ಸಲ ಚೆಕ್ ಮಾಡಿಸಿಟ್ಕೊಂಡಿರಮ್ಮ ಅಂತ. ನೋಡಿದ್ರೆ ಅವರಿಗೆ ಯೂಟ್ರಸ್ ಅಲ್ಲಿ ಕ್ಯಾನ್ಸರ್ ಪ್ರಭಾವದ ಒಂದು ಸಣ್ಣ ಸೂಕ್ಷ್ಮತೆ ಕಾಣಿಸ್ಕೊಬಿಟ್ಟಿದೆ. ಗಾಬರಿ ಪಟ್ಬಿಟ್ರು, ಏನ್ ಮಾಡೋದು ಗುರುಜಿ ಅಂತ. ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅಂದೆ. ಡಾಕ್ಟ್ರು ಇಟ್ ಶುಡ್ ಬಿ ರಿಮೂವ್ಡ್ ಅಂತ. ನೋಡಿ, ಅಂತ ಒಂದು ಗಂಡಾಂತರವನ್ನ ಒಂದು ಸಣ್ಣ ಸರ್ಜರಿಯಿಂದ ತೆಗೆದಿರ್ತಕ್ಕಂಥದ್ದು. ಮೊದಲೇ ಎಚ್ಚರಿಕೆ ಅಂತಕ್ಕಂಥದ್ದು. ಸೊ ಪ್ರತಿಯೊಬ್ಬರೂ ಅಷ್ಟೇ, ಯಾರದೇ ಜಾತಕದಲ್ಲಿ ಈ ಒಂದು ಕುಜರಾಹು ಸಂಧಿಗಳು ಬಂದಾಗ ಸರ್ಜರಿ ಅನ್ನತಕ್ಕಂಥದ್ದು ನಿರ್ಣಾಯಕವೇ. ಅದು ತ್ರಿಕೋಣದಲ್ಲೋ ಕೇಂದ್ರದಲ್ಲೋ ಬಂದಾಗ, ಇಲ್ಲ ಕೂಡಿದಾಗಲೂ ಅಷ್ಟೇ ಬರತಕ್ಕಂಥದ್ದು ನಿಶ್ಚಯ. ಹಾಗೆ ಶನಿರಾಹು ಬಂದಾಗ ಏನಾದರೂ ಹಿರಿಯರಿಗೆ, ಬೇರೆಯವರಿಗೆ ಅಪಮೃತ್ಯು, ಅವಘಡ, ದೀರ್ಘವ್ಯಾಧಿ, ದೀರ್ಘಕಾಲಿಕ ಸಮಸ್ಯೆಗಳು, ಇಲ್ಲ ಏನೋ ಒಂದು ಮಾರಣ, ಉಚ್ಚಾಟನ, ಪ್ರಯೋಗ, ತಂತ್ರ ಈ ಥರದ್ದಾಗುತ್ತೆ ಅಂತ ಹೇಳ್ತೀವಿ. ಅಂಥ ಸಂದರ್ಭದಲ್ಲಿ ಶನಿ ನಿಲ್ಲಿಸೋ ತಾಕತ್ ನಮಗಿಲ್ಲ, ಅದ್ರ ಜೊತೆನಲ್ಲಿ ರಾಹು ಸೇರ್ತು ಅಂದ್ರೆ ಬೆಂಕಿ ಜೊತೆ ತುಪ್ಪ ಅನ್ನೋ ಥರ. ಸೊ ಶನಿನ ಹಿಡಿಯಲಿಕ್ಕಾಗದ ಸಂದರ್ಭದಲ್ಲಿ ಅವನ ತಮ್ಮ ಕುಜ, ಅಂಗಾರಕ ಅಂತ ಹೇಳ್ತೇವೆ. ಅಂಗಾರಕ ಪ್ರಭಾವ ಹೆಚ್ಚಾಗಿ ಯಾರಿಗಿದೆ? ನರಸಿಂಹಸ್ವಾಮಿ. ನರಸಿಂಹಸ್ವಾಮಿಯ ಆರಾಧನೆಯಿಂದ ಇಂಥ ಒಂದು ದೋಷಗಳಿಗೆ ತಡೆ ಹಾಕಬಹುದು. ಅನುಷ್ಠಾನ ಮಾಡಿಕೊಳ್ಳಿ ತಾಯಿ. ಯಾವುದಾದ್ರೂ ನರಸಿಂಹ ಕ್ಷೇತ್ರಕ್ಕೆ ಹೋಗಿ ಬರ್ತಕ್ಕಂಥದ್ದು. ಆಹೋಬಲ ನರಸಿಂಹ ಕ್ಷೇತ್ರ ಕರ್ನೂಲ್ ಹತ್ರ ಬರುತ್ತೆ. ಒಂದ್ಸಲಿ ಹೋಗಿ ಸಂಕಲ್ಪ ಮಾಡ್ಕೊಂಡು ಬನ್ನಿ, ಎಲ್ಲವೂ ಒಳ್ಳೆಯದಾಗ್ತಕ್ಕಂಥದ್ದು. ಮನೆಯಲ್ಲಿ ಒಂದು ಸುದರ್ಶನ ಉಚ್ಚಾಟನ ಹೋಮವನ್ನ ಮನೆಯಲ್ಲಿ ಆಯಿತು ಅಂದ್ರೆ ಒಂದು ಪುಟ್ಟದಾಗಿ ಮಾಡಿಸ್ತಕ್ಕಂಥದ್ದು ಪ್ರಯತ್ನ ಮಾಡಿ, ಒಳ್ಳೆಯದಾಗ್ತಕ್ಕಂಥದ್ದು. ಸುನೀತಾ ಅವರೇ, ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಪತ್ರವನ್ನ ಬರೆದಿದ್ದಕ್ಕಾಗಿ. ಈಗ ಕರೆ ಮಾಡಿ ಕಾಯ್ತಿರೋರು ಯಾರು ಅಂತ ಕೇಳೋ ಸಮಯ. ಯಾರದು ಕೇಳೋಣ ಬನ್ನಿ. ಹಲೋ ಹಲೋ, ನಮಸ್ತೆ. ಹೇಮಾ ಅಂತ. ಹೇಮಾ ಅವರೇ ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಮ್ಮ? ಬೆಳಗಾಮಿಂದ. ಹೌದಾ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನಮ್ ಬ್ರದರ್ ಬಗ್ಗೆ ಕೇಳ್ಬೇಕಾಗಿತ್ತು. ಅವ್ರ ಹೆಸರು? ವಿಶ್ವನಾಥ್ ಅಂತ. ಹುಟ್ಟಿದ ದಿನಾಂಕ? 21/4/1987. ಸಮಯ? ರಾತ್ರಿ 1:20. 1ರಿಂದ 12 ಒಂದು ಸಂಖ್ಯೆಯನ್ನ ಹೇಳಿಮಾ. 7. ಗುರುಜಿ ಇದ್ದಾರೆ, ಮಾತಾಡಿ ಹೇಮಾ ಅವ್ರೆ. ನಮಸ್ತೆ ಗುರುಜಿ. ನಮಸ್ತೆ ಶಂಕರ. ನಮಸ್ತೆ ತಾಯಿ. ನಮಸ್ತೆ. ತುಂಬಾ ಖುಷಿ ಆಗ್ತಿದೆ ಗುರುಜಿ. ಎಷ್ಟೋ ದಿನದಿಂದ ಟ್ರೈ ಮಾಡ್ತಿದ್ದೆ. ಹೌದು, ಸರಿ ಸರಿ. ಅಣ್ಣ ಆಗ್ಬೇಕಾ ತಮ್ಮ ಆಗ್ಬೇಕಾ? ತಮ್ಮ ತುಂಬಾ ಪ್ರಾಬ್ಲಮ್ ಇದೆ. ತವರು ಮನೆ ನಂದು. ಈ 3 ಜನ ಅಕ್ಕಂಗಿರು. ಅಕ್ಕನ್ ಮದುವೆ ಆಗಿಲ್ಲ ಇನ್ನು. ತಂಗಿದ್ರು ಇಬ್ರದು ಆಗಿದೆ. ತಮ್ಮ ಫೈನಾನ್ಷಿಯಲ್ ಪ್ರಾಬ್ಲಮ್ ತುಂಬಾನೇ ಇದೆ. ಇನ್ನೊಬ್ಬ ತಮ್ಮ BE ಓದ್ತಿದ್ದಾನೆ. ಅವನು ತುಂಬಾ ಹೊರಟ, ಏನ್ ಪಾಸ್ ಮಾಡ್ತಾನೋ ಇಲ್ಲೋ ಅನ್ನೋ ಭಯ. ದೊಡ್ಡ ತಮ್ಮ ತುಂಬಾ ತೊಂದ್ರೆಯಿಂದಾನೆ ಅವನ್ನ BE ಕಲಿಸ್ತಿದ್ದಾನೆ. ಅಕ್ಕನ್ ಮದುವೆ ಆಗ್ತಿದೆಯೋ ಇಲ್ಲೋ, ಅವ್ನ ಫೈನಾನ್ಷಿಯಲ್ ಪ್ರಾಬ್ಲಮ್ ಸಾಲ್ವ್ ಆಗ್ತಿರುತ್ತೋ ಇಲ್ಲೋ ಅನ್ನೋ ಭಯ. ಸರಿ, ಆತಂಕ ಪಡಬೇಡಿ. ನೋಡಿ, ನೆನ್ನೆಗಳೆನ್ನುವುದಿಲ್ಲ ಎಂದ ಮೇಲೆ ನಾಳೆಗಳೆಲ್ಲಿಯದು ಅಂತ ನಾ ಹೇಳ್ತಿರ್ತೇನೆ. ಪುಟ್ಟದಾಗ ಆ ಗೂಡಲ್ಲಿ ಏನಿದೆಯೋ ಆನಂದವಾಗಿ ಅವನು ಹಾಕಿರ್ತಕ್ಕಂಥ ಒಂದು ಕಾಡಲ್ಲಿದ್ದೇವೆ ನಾವು. ಅಲ್ಲಿ ಕ್ರೂರ ಮೃಗಗಳು ಇದಾವೆ, ಒಳ್ಳೆ ಪ್ರಾಣಿಗಳು ಇದಾವೆ, ಆನೆಗಳು ಇದಾವೆ, ಹಸು ಇದೆ, ಜಿಂಕೆ ಇದೆ, ಮೊಲ ಇದೆ, ನಾಯಿ ಇದೆ, ಅದ್ರ ಜೊತೆ ಹುಲಿ ಸಿಂಹಗಳು ಇದಾವೆ. ಬಟ್ ಆದ್ರೂ ಅವುಗಳು ನೋಡಿ ಎಷ್ಟು ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಜೀವನ ಕಟ್ತಾವೆ.
ಹಾಗೆ ಆ ಪ್ರಪಂಚವನ್ನು ತಕ್ಕಂಥ ಒಂದು ಕಾಡಲ್ಲಿ ನಮ್ಮನ್ನ ಭಗವಂತ ಕಳಿಸಿದ್ದಾನೆ. ಚೊಕ್ಕದಾಗಿ ಅವನೇ ದೀಪ, ಅವನೇ ಬೆಳಕು, ಅವನೇ ಎಣ್ಣೆ, ಅವನೇ ಎಲ್ಲ, ನಮ್ಮದು ಏನೂ ಇಲ್ಲ. ಆದ್ರೂ ನಾವು ಭಯ ಬೀಳೋದು ಆ ದೀಪ ನೋಡ್ಬಿಟ್ಟು, ಅಯ್ಯೋ ಆರೋಗ್ಬಿಟ್ರೆ ಅಂತ. ಹಚ್ಚಿಸ್ತವನೇ ಅವನಾಗಿರ್ಬೇಕಾದ್ರೆ, ಅವನಿಗೆ ಎಣ್ಣೆ ಹಾಕೋದು ಅವನಿಗೆ ಗೊತ್ತಿರಬೇಕಾದ್ರೆ ಅವನ ಆರಿಸ್ತಾನೋ? ಖಂಡಿತ ಇಲ್ಲ. ಅವನಿಗೆ ಗೊತ್ತಿದೆ ಯಾವಾಗ ಯಾವ ದೀಪ ಆರಬೇಕು, ಆರಿಸ್ಕೋಬೇಕು, ಜೋರಾಗಿ ಉರಿಸ್ಬೇಕು, ಮಂದವಾಗಿ ಉರಿಸ್ಬೇಕು, ನಂದಾದೀಪವಾಗಿ ಉರಿಸ್ಬೇಕು, ಅಖಂಡವಾಗಿ ಉರಿಸ್ಬೇಕು, ಅದನ್ನು ಜ್ಯೋತಿಯಾಗಿ ಮಾಡಬೇಕು ಅನ್ನತಕ್ಕಂಥದ್ದು. ಅದರಿಂದ ಆತಂಕ ಪಡಬೇಡಿ. ಈ ಒಂದು ಜಾತಕಕ್ಕೆ ಒಂಚೂರು ಅರ್ಧಕಾಲ ಸರ್ಪದೋಷ ಅನ್ನತಕ್ಕಂಥದ್ದು ಹೇಳ್ತೇವೆ. ಅದರಲ್ಲೂ ಮಕರ ಲಗ್ನವಾಗಿ ಸೂರ್ಯ ಕುಜ ತುಂಬಾ ಬಲವಾಗಿರಬಾರ್ದು. ಮಕರ ಲಗ್ನ ಅಂದ್ರೆ ಶನಿ ಲಗ್ನ. ಆ ಶನಿಗೆ ಆ ಒಂದು ಬುಧ ಚೆನ್ನಾಗಿರ್ಬೇಕು. ಇವ್ರ ಜಾತಕದಲ್ಲಿ ಬುಧ ನೀಚ, ಸೊ ಅಕ್ಕ ತಂಗಿರು ಅಂತ ನೋಡ್ತೇವೆ. ಅಲ್ಲೆಲ್ಲೋ ಒಂಚೂರು ಸಮಾಧಾನವಾಗಿಲ್ಲ. ಸರಿ ಹೋಗ್ಲಿ, ಅಣ್ಣಯ್ಯ ಶನಿಯಾದ್ರೂ ಚೆನ್ನಾಗಿದ್ದಾನೆ ಅಂದ್ರೆ ಅವನು ವಕ್ರ ಕುಜನ ಮನೆಯಲ್ಲಿ ಕುಳಿತಿದ್ದಾನೆ. ಕುಜ ಯಾರು? ಒಡ ಹುಟ್ಟಿದ ಅಣ್ಣ ತಮ್ಮಂದಿರು, ಭ್ರಾತೃಗಳು ಅಂತ ಹೇಳ್ತೇವೆ. ಅವನ ನೇರ ದೃಷ್ಟಿ ಬೇರೆ. 11ನೇ ಮನೆಯಲ್ಲಿ ಕುಳಿತಿದ್ದಾನೆ ಶನಿ ಮಕರ ಲಗ್ನಕ್ಕೆ, ವಕ್ರ. ಸೊ ಇವರಣ್ಣನಿಗೂ ಕಷ್ಟ, ಇವರ ಅಕ್ಕನಿಗೂ ಕಷ್ಟ ಅನ್ನತಕ್ಕಂಥದ್ದು. ಕುಜ ಬೇರೆ ನೋಡ್ತಿರೋದ್ರಿಂದ ಪರಿಶ್ರಮ, ಕಷ್ಟಪಟ್ಟೇ ಮೇಲಕ್ಕೆ ಬರಬೇಕು. ಸೂರ್ಯ ತುಂಬಾ ಉಚ್ಚ ಸ್ಥಾನದಲ್ಲಿ ಇರ್ತಕ್ಕಂಥ ಒಂದು ಭಾವ. ಸೊ ಬಲಾಢ್ಯರು, ಯಾರು ಬಲಾಢ್ಯರಾಗಿರಬೇಕು ಅವರು ಬಲಾಢ್ಯರಾಗಿಲ್ಲ, ಯಾರು ಬಲಾಢ್ಯರಾಗಿರಬಾರದು ಅವರು ಬಲಾಢ್ಯರಾಗಿ ಬಿಟ್ಟಿದ್ದಾರೆ. ಶನಿ ವಕ್ರನಿರೋದ್ರಿಂದ ಆದಷ್ಟು ಒಂದು ಪುಟ್ಟದಾಗಿ ಹೇಳ್ಕೊಡ್ತೇನೆ. ಒಂದು ಬೊಗಸೆಯ ಎಳ್ಳು ಪ್ರತಿ ಶನಿವಾರ ಒಂದು 800 ಗ್ರಾಂ ಅನ್ನವನ್ನು ಮಾಡಿ ಆ ಒಂದು ಎಳ್ಳನ್ನ ಸ್ವಲ್ಪ ಎಣ್ಣೆನಲ್ಲಿ ಹಾಕಿ ಅದನ್ನ ಕಲಿಸ್ಬಿಟ್ಟು ಚಿತ್ರಾನ್ನನೋ, ಮೊಸರನ್ನನೋ, ಪುಳಿಯೋಗರೆನೋ, ಮಜ್ಜಿಗೆನೋ ಮಾಡಿ ಯಾರಿಗಾದ್ರೂ ಭಿಕ್ಷುಕರಿಗೆ ಹಂಚ್ತಾ ಬರ್ಲಿಕ್ಕೆ ಹೇಳಿ. ಶನಿ ಕುಜ ಸಂಧಿ, ದೇವಿ ಹತ್ರ ನಿಂತ್ಕೋಬೇಕಾಗ, ಅಮ್ಮನ ಹತ್ರ. ಇವರಿಬ್ಬರು ಜಗಳದಲ್ಲಿ ನಾನು ಸುಸ್ತಾಗ್ಬಿಟ್ಟಿದೆ, ನಮ್ಮ ಇತ್ತ ಕಡೆ ಬಂದ್ರೆ ಅಣ್ಣ ಹೊಡಿತಾನೆ, ಇತ್ತ ಕಡೆ ಬಂದ್ರೆ ತಮ್ಮ ಹೊಡಿತಾನೆ, ನೀನೇ ದಾರಿ ತೋರಿಸು ಅಂತ ಹಿಡ್ಕೋಬೇಕು ಅಂತೇವೆ. ಅಮ್ಮನ ದೇವಸ್ಥಾನ ಬೆಳಗಾಂ ಅಂತ ಹೇಳ್ತೀರಾ, ಆ ಕಡೆ ಎಲ್ಲಿ ಆದ್ರೂ ರೇಣುಕಾದೇವಿ ದೇವಸ್ಥಾನವಾದರೂ, ಬನಶಂಕರಿ ದೇವಸ್ಥಾನವಾದರೂ, ರಾಜರಾಜೇಶ್ವರಿ ಆದರೂ, ಯಲ್ಲಮ್ಮ ದೇವಸ್ಥಾನ ಆದರೂ, ಮಾರಿಕಾಂಬ ದೇವಸ್ಥಾನವಾದರೂ ವಿಶೇಷವಾಗಿರುತ್ತೆ ತಾಯಿ. ಹೋಗಿ ಬನ್ನಿ. ಯಾರಾದ್ರೂ ಗುರುಗಳ ಗದ್ದುಗೆ ಹೋಗಿ ಬಂದರೂ ಸರಿ, ತುಂಬಾ ಒಳ್ಳೇದಾಗುತ್ತೆ, ಚೆನ್ನಾಗಿ ಆಗ್ತಾರೆ, ಯೋಚನೆ ಮಾಡಬೇಡಿ. ಈ ಒಂದು ಜೂನ್ ನಂತರ ಸ್ವಲ್ಪ ಚೇತರಿಕೆ, 2015 ಮಾರ್ಚ್ ನಂತರ ಇನ್ನಷ್ಟು ವಿಶೇಷತೆಯನ್ನ ಇವರು ಪಡಿತಕ್ಕಂಥದ್ದಾಗುತ್ತೆ. ಗುರು ಬುಧನ್ ಸಾರದಲ್ಲಿ 3ನೇ ಮನೆಯಲ್ಲಿದ್ದಾನೆ. ಖಂಡಿತ ಮನೆಯಲ್ಲಿ ಆ ಕುಟುಂಬದ ಎಲ್ಲರೂ ಸಮಾಧಾನ ಆಗ್ತಕ್ಕಂಥದ್ದಾಗುತ್ತೆ. ಯೋಚನೆ ಮಾಡಬೇಡಿ, ಹೋಗ್ಬನ್ನಿ. ಹೇಮಾ ಅವರೇ, ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ಗುರುಜಿ, ಸೋಮವಾರ ಅಂದ್ರೆ ವಿಶೇಷ ಮಾಹಿತಿ ನಮ್ಮ ಕಾರ್ಯಕ್ರಮದಲ್ಲಿ ಖಂಡಿತ ಲಭ್ಯ ಇರುತ್ತೆ. ಹಾಗಾಗಿ ಏನ್ ಹೇಳ್ತಾ ಇದ್ದೀರಾ ಗುರುಜಿ? ಯುಗಾದಿ ಬಂದ್ಬಿಡ್ತಿದೆ. ಗುರುವಾರ ವಿಶೇಷವಾಗಿ ಯುಗಾದಿ ಹಬ್ಬ, ವರ್ಷ ಭವಿಷ್ಯ ಎಲ್ಲರೂ ಕಾಯ್ತಿರ್ತೀರಾ. ವರ್ಷ ಭವಿಷ್ಯ ಹೇಳಿದ್ದೇನೆ, ಆದ್ರೂ ಪರ್ಟಿಕ್ಯುಲರ್ ಆಗಿ ವಿದ್ಯಾರ್ಥಿಗಳಿಗೆ, ಕಲಾವಿದರಿಗೆ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ಕೆಲವೊಂದು ಮಾಹಿತಿಯನ್ನ ಇವತ್ತು ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ನೋಡಿ, ಬೆಳಿಗ್ಗೆ 8 ಪ್ರಶ್ನಾ ಮುಹೂರ್ತ ಹಾಕುತ್ತೇವೆ. ಆ ಒಂದು ಕಾರ್ಯಕ್ರಮ ನಾವು ಆರಂಭ ಮಾಡೋದು ಉಗಾದಿ ಹಬ್ಬಕ್ಕೆ 8 ಆಗ ಬಂದು ಚಂದ್ರ ವಿಶೇಷವಾಗಿ ಅಶ್ವಿನಿ ನಕ್ಷತ್ರದಲ್ಲಿರ್ತಕ್ಕಂಥದ್ದು, ಅದರಲ್ಲೂ ವಿಜಯನಾಮ ಸಂವತ್ಸರ. ಅವನ ಜೊತೆನಲ್ಲಿ ಕೇತು ಸೇರ್ಕೊಂಡಿದ್ದಾನೆ, ಶುಕ್ರ ಸೇರ್ಕೊಂಡಿದ್ದಾನೆ, ವೃಷಭ ಲಗ್ನ, ಲಗ್ನಕ್ಕೆ ಗುರು, ಶನಿ ರಾಹು ಸಂಧಿ, ಬುಧ ನೀಚ, ಸೂರ್ಯ ತುಂಬಾ ಚೆನ್ನಾಗಿದ್ದಾನೆ, ಕುಜ ತುಂಬಾ ಚೆನ್ನಾಗಿದ್ದಾನೆ. ವೃಷಭ ಲಗ್ನಕ್ಕೆ ಸೂರ್ಯ, ಕುಜ, ಗುರು ತುಂಬಾ ಚೆನ್ನಾಗಿರಬಾರ್ದು, ಬಟ್ ಈ ಮೂವರು ಚೆನ್ನಾಗಿದ್ದಾರೆ ಅನ್ನತಕ್ಕಂಥದ್ದು. ಅಂದರೆ ಲಗ್ನದಲ್ಲಿ ಗುರುವಿರತಕ್ಕಂಥದ್ದಾಗಿ ತುಂಬಾ ದೊಡ್ಡ ಅವಮಾನಗಳನ್ನ ರಾಜಕಾರಣಿಗಳು ಅನುಭವಿಸ್ತಕ್ಕಂಥದ್ದಾಗುವುದು. ತುಂಬಾ ದೊಡ್ಡ ಹುದ್ದೆಯಲ್ಲಿರ್ತಕ್ಕಂಥವರಿಗೆ ಅಪಮಾನಗಳು ಬರ್ತವೆ. ಭ್ರಷ್ಟಾಚಾರದ ಹೆಸರು ತಾಟತಕ್ಕಂಥದ್ದು. ಅಂದ್ರೆ ದುಡ್ಡು ಇಸ್ಕೊಂಡು ಟಿಕೆಟ್ ಕೊಟ್ರು, ಟಿಕೆಟ್ ಕೊಡ್ಲಿಕ್ಕೆ ದುಡ್ಡು ಕೇಳ್ತಿದ್ದಾರೆ ಅನ್ನತಕ್ಕಂಥದ್ದು ಎಲ್ಲಾ ದೊಡ್ಡ ಪಕ್ಷಗಳ ಮೇಲೆಯೋ ಚಿಕ್ಕ ಪಕ್ಷಗಳ ಮೇಲೆಯೋ ಅವಮಾನಗಳು ಮೇಲಿಂದ ಮೇಲೆ ಬರತಕ್ಕಂಥದ್ದು ಆಗುತ್ತೆ. ಒಂಟಿ ಗುರು ಅಂದ್ರೆ ಒಂಟಿ ರಾಜಕಾರಣಿ, ಒಂಟಿಯಾಗಿ ಉಳಿದು ಬಿಡುತ್ತಾರೆ. ಭ್ರಷ್ಟಾಚಾರಗಳು ಇನ್ನಷ್ಟು ಹೊರಗಡೆ ಬರ್ತಕ್ಕಂಥದ್ದಾಗುತ್ತೆ ಅನ್ನತಕ್ಕಂಥದ್ದು ತೋರಿಸ್ತಿದೆ. ಶುಕ್ರ ಪ್ರಭಾವ ಲಗ್ನಾಧಿಪತಿಯ 12ನೇ ಮನೆ. ವೃಷಭ ಲಗ್ನವನ್ನ ಈ ಒಂದು ಕೆಲವೊಂದು ಲೆಕ್ಕಾಚಾರಗಳ ಪ್ರಕಾರ ಕೆಲವರು ಹಿರಿಯರು ಹೇಳ್ತಾರೆ, ನಮ್ಮ ಭಾರತ ದೇಶದ ಲಗ್ನ
ಆ ಒಂದು ಸ್ವಾತಂತ್ರ್ಯ ಬಂದಾಗ ಅನ್ನೋ ಒಂದು ಲೆಕ್ಕಾಚಾರ ತಗೋತಾರೆ. ಆಗಲಿಂದ ನಮ್ಮ ಪರಿಪೂರ್ಣವಾಗಿ ಅಧಿಕಾರ ಬಂದಿದ್ದು ಅನ್ನೋ ಒಂದು ಲೆಕ್ಕಾಚಾರದಲ್ಲಿ. ಅದ್ರ ಪ್ರಕಾರ ನೋಡಿದ್ರು ಕೂಡ ಲಗ್ನದಲ್ಲಿ ಕುಳಿತಿರ್ತಕ್ಕಂಥ ಒಂದು ಗುರು ಅಷ್ಟಮಾಧಿಪತಿ, ಇನ್ನಷ್ಟು ಹಗರಣಗಳು ಕೇಂದ್ರ ಸರ್ಕಾರಕ್ಕೆ ತಾಟತಕ್ಕಂಥದ್ದಾಗುತ್ತೆ. ಲಗ್ನಾಧಿಪತಿ 12ನೇ ಮನೆ, ಅಷ್ಟಮಾಧಿಪತಿ ಅಂದ್ರೆ ಶತ್ರುಕಾಟ, ವಿರೋಧ ಪಕ್ಷಗಳಿಗೆ ಬಲ ಬರತಕ್ಕಂಥದ್ದು. ಗುರುವೆಂದರೆ ಮಿತ್ರರು, ಆತ್ಮೀಯರು ಅಂತ ಹೇಳ್ತೇವೆ. ಆತ್ಮೀಯರೇ ಕಾಲೆಳೆದು ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೊಂದು ಕಂಟಕ ಎಳೆಯತಕ್ಕಂಥದ್ದಾಗುತ್ತೆ. ಅದು ಬೈ ದಿಸ್ ಅಕ್ಟೋಬರ್ ಅಷ್ಟರಲ್ಲೇ ಮ್ಯಾಕ್ಸಿಮಮ್ ಆ ಒಂದು ಎಳೆದಾಟ ಆಗಿ ಸರ್ಕಾರವೇ ಅಧಪತನ ಆಗ್ತಕ್ಕಂಥ ಸಂಭವ ಜಾಸ್ತಿ. ಯಾಕಂದ್ರೆ ಲಗ್ನಾಧಿಪತಿ ಹೋಗಿ 12ನೇ ಮನೇಲಿ ಕುಳಿತು, ಅವನ ಪಕ್ಕದಲ್ಲಿ ಸೂರ್ಯ, ಕುಜ, ಈ ಕಡೆ ಗುರು, ಇಬ್ಬರ ನಡುವೆ ನಜ್ಜುಗುಜ್ಜಾಗ್ಬಿಟ್ಟಿದ್ದಾನೆ. ಚಂದ್ರ ಬೇರೆ ಸೇರಿಕೊಂಡು ಕೇತು ಬೇರೆ ಸೇರಿಕೊಂಡಿರೋದ್ರಿಂದ ಸರ್ಕಾರವನ್ನು ನಡೆಸ್ತಿರ್ತಕ್ಕಂಥ ಬಹುದೊಡ್ಡ ಮಂತ್ರಿ ಪದವಿಯಲ್ಲಿರ್ತಕ್ಕಂಥವರಿಗೆ ಮಾನಸಿಕ ತೊಳಲಾಟಗಳಾಗತಕ್ಕಂಥದ್ದಾಗುವುದು. ಈತ ಕಡೆ ಮಿತ್ರರನ್ನು ಬಿಡೋ ಆಗಿಲ್ಲ, ಈತ ಕಡೆ ಸರ್ಕಾರ ನಡೆಸೋ ಹಾಗಿಲ್ಲ. ಭ್ರಷ್ಟಾಚಾರದ್ದು ಮೇಲಿಂದ ಮೇಲೆ ಸಾರ್ವಜನಿಕ ಹಣಕಾಸು ಇಲಾಖೆಯಲ್ಲೂ ಬಹುದೊಡ್ಡ ಹಗರಣಗಳು ಹೊರಗಡೆ ಬರತಕ್ಕಂಥದ್ದಾಗುತ್ತದೆ. ಗುರು ಅಂದ್ರೇನೆ ಮೆಡಿಕಲ್. ಈ ಮೆಡಿಕಲ್ಗೆ ಸಂಬಂಧಪಟ್ಟಂಥದ್ದು, ವೈದ್ಯಕೀಯಕ್ಕೆ ಸಂಬಂಧಪಟ್ಟಂತ ಹಗರಣಗಳು ಹೊರಗಡೆ ಬರ್ತಕ್ಕಂಥದ್ದಾಗುತ್ತೆ. ಗುರು ಅಂದ್ರೇನೆ ಹಣಕಾಸು ಇಲಾಖೆ, ಅದಕ್ಕೆ ಸಂಬಂಧಪಟ್ಟಂಥದ್ದು ಈ ಅಬಕಾರಿ ಇಲಾಖೆ, ತೆರಿಗೆ ಇಲಾಖೆ, ಇನ್ಕಮ್ ಟ್ಯಾಕ್ಸು, ರೆವಿನ್ಯೂ ಡಿಪಾರ್ಟ್ಮೆಂಟು, ಇವುಗಳಿಗೆ ಸಂಬಂಧಪಟ್ಟಂತ ಹಗರಣಗಳು ಹೊರಗಡೆ ಬರ್ತಕ್ಕಂಥದ್ದಾಗುತ್ತೆ. ಇನ್ನಷ್ಟು ಮಾಹಿತಿ ಇದೆ, ಅದರಲ್ಲೂ ಮುಖ್ಯವಾಗಿ IAS ಆಫೀಸರ್ಗಳಿಗೆ. ಅದು ಏನು ಎತ್ತ ಅನ್ನೋದನ್ನ ಮುಂದಿನ ಭಾಗದಲ್ಲಿ ಹೇಳ್ತಾನೆ. ನಮ್ಮ ಕಾರ್ಯಕ್ರಮಕ್ಕೆ ಯಾರು ಕರೆ ಮಾಡಿದ್ದಾರೆ ಈಗ ಕೇಳೋಣ ಬನ್ನಿ. ಹಲೋ ಹಲೋ, ನಮಸ್ತೆ, ಯಾರು ಮಾತಾಡ್ತಿರೋದು? ನಾವು ಮೀರಾ ಮಾತಾಡೋದು, ದಾವಣಗೆರೆದಿಂದ. ಮೀರಾ ಅವರಾ? ಹ್ಮ್. ಹಾ, ಹೇಳಿ ಮೀರಾ ಅವರೇ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನಮ್ಮ ಮಗನ ಬಗ್ಗೆ ಕೇಳ್ಬೇಕು. ಅವ್ರ ಹೆಸರು? ಶ್ರೇಯಾಂಶ್. ಹಲೋ ಹಲೋ, ಶ್ರೇಯಾಂಶ್. ಆಹಾ, ಹುಟ್ಟಿದ ದಿನಾಂಕ? 7/11/1990. ಸಮಯ? ರಾತ್ರಿ 8:50. 1 ರಿಂದ 12 ಒಳಗೆ ಒಂದು ಸಂಖ್ಯೆಯನ್ನ ಹೇಳಿ ಮೀರಾ ಅವರೇ. 4. ಗುರುಜಿ ಇದ್ದಾರೆ, ಮಾತಾಡಿಮ್ಮ. ನಮಸ್ತೆ ಶಂಕರ. ನಮಸ್ತೆ ಗುರುಜಿ. ನಮಸ್ತೆ. ಇವ್ರು ಎಲ್ಲಿದ್ದಾರೆ? ಇವ್ರು ಹಾಸನದಲ್ಲಿ ಕಲಿತಾ ಇದ್ದಾನ್ರಿ. ದೂರದಲ್ಲಿ ಓದು, ದೂರದಲ್ಲಿ ಯಶಸ್ಸು, ದೂರದಲ್ಲಿ ಜೀವನ. ಅಮ್ಮ, ನಿಮ್ಮ ಮಗನ ಜಾತಕದಲ್ಲಿ ವಿಶೇಷವಾಗಿ ಮಿಥುನ ಲಗ್ನವಾಗಿ, ಲಗ್ನಕ್ಕೆ ಗುರು ಉಚ್ಚ ಸ್ಥಾನವಾಗಿ, ಅದರ ಜೊತೆಯಲ್ಲಿ ಕೇತು ಸೇರಿರ್ತಕ್ಕಂಥದ್ದು ತುಂಬಾ ವಿಶೇಷ. ಸರ್ವಿಸ್ ಬಗ್ಗೆ ಏನು ಹೇಳಿ 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 ಏನು? ಅವ್ನ ನೌಕರಿ ಬಗ್ಗೆ ಕೇಳ್ತಾನೆ. ಫೈನಲ್ ಇಯರ್ ಓದ್ತಿದ್ದಾನೆ. ಅಂತಿನ ಏನ್ ಸರ್ವಿಸ್ ಏನ್ ಕ್ಯಾಂಪಸ್ ಸೆಲೆಕ್ಷನ್ ಆತಿತ್ತೇವ? ಖಂಡಿತ ಆಗುತ್ತೆ. 2000 ಕಂಪ್ನಿ ಬರ್ತಾ ಇಲ್ರಲ್ಲ. ಆತಂಕ ಪಡಬೇಡಿ, ಮಾವು ಇನ್ನೂ ಮಾಗಿಲ್ಲ, ಬೇಸಿಗೆಗಾಲ ಬಂದಿಲ್ಲ. ನೀವು ಥಂಡಿಗಾಲದಲ್ಲಿ ನಿಂತ್ಕೊಂಡು ಎಲ್ರಿಗೂ ತಣ್ಣಗೆ ಬೀಸ್ತಿದೆ, ನಮ್ಗೆ ಯಾಕೋ ಬಿಸಿಲು ಅನ್ನಿಸ್ತಿದೆ ಅನ್ನತಕ್ಕಂಥದ್ದು. ಆತಂಕ ಪಡಬೇಡಿ, ಇನ್ನು 23 ವರ್ಷ. 2014ಕ್ಕೆ ಹಿ ವಿಲ್ ಹ್ಯಾವ್ ಎ ಒನ್ ಆಫ್ ದ ಬೆಸ್ಟ್ ಜಾಬ್, ಪ್ರೊಫೆಷನ್, ಸ್ಟೇಟಸ್ ಇದೆಲ್ಲವೂ ಆಗ್ತಕ್ಕಂಥದ್ದು ಆಗುವುದು. ಅದರಲ್ಲೂ ಗುರು ಉಚ್ಚ ಸ್ಥಾನ. ಯಾವಾಗ ಗುರು ಕುಟುಂಬ ಸ್ಥಾನಕ್ಕೆ ಬಂದು ಉಚ್ಚನಾಗಿ ಅಲ್ಲೇನಾದ್ರೂ ಕೇತು ಏನಾದ್ರೂ ಸೇರಿಕೊಂಡ್ರೆ ದೂರದಲ್ಲಿ ಜೀವನ. ಇವರಿಗೆ ಮುಂಬೈ, ಡೆಲ್ಲಿ, ಕೋಲ್ಕತ್ತಾ ಈ ಥರದ್ದೇನಾದ್ರೂ ಒಂದು ಕೆಲಸ ಕಾರ್ಯಗಳಿಗೆ ಪ್ರಯತ್ನ ಮಾಡಲಿಕ್ಕೆ ಹೇಳಿ. ಅದರಲ್ಲೂ ರಾಮನ ನಕ್ಷತ್ರದಲ್ಲೇ ಹುಟ್ಟಿದ್ದಾರೆ, ಗುರು ನಕ್ಷತ್ರದಲ್ಲೇ, ಪುನರ್ವಸು ನಕ್ಷತ್ರ, ಮಿಥುನ ಲಗ್ನ, ಮಿಥುನ ರಾಶಿ. ಗುರು ಮೂಮೆಂಟ್ ಈ ಒಂದು ಮೇ 20ರ ನಂತರ ನಡೆಯತಕ್ಕಂಥದ್ದಿದೆ. ಆ ಸಂದರ್ಭದಲ್ಲಿ ವಿಶೇಷವಾದಂಥ ಉದ್ಯೋಗ, ಸ್ಥಾನ, ಪದವಿ ಬದಲಾವಣೆಯನ್ನ ನೋಡತಕ್ಕಂಥದ್ದಾಗುತ್ತೆ. ಏನು ಯೋಚನೆ ಮಾಡಬೇಡಿ. ಕೆಲವೊಂದು ಸಣ್ಣ ಪರಿಹಾರ ಹೇಳ್ತಾನೆ. ಯಾವಾಗಲೂ ಈ ಒಂದು ಶನಿ ಪ್ರಭಾವ ಎಳೆದು 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 ಆಗ್ತಕ್ಕಂಥದ್ದು ನೋಡಿ. ಇವರ ಒಂದು ವಿದ್ಯಾಭ್ಯಾಸವೂ ಕೂಡ ಒಂಚೂರು ಎಳೆದಾಟದಲ್ಲೇ ಆಗಿರ್ತಕ್ಕಂಥದ್ದು. ಹೌದೋ? ಹೌದು ಹೌದು. ಆ ಒಂದು ಶನಿ ಭಾವಕ್ಕೆ ತಪ್ಪದೆ ತಿಂಗಳಿಗೊಮ್ಮೆ ಒಂದು ಶನಿವಾರ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಅರ್ಚನೆ ಮಾಡಿಸಲೇಬೇಕು, ತಪ್ಪಬಾರದು. ತುಳಸಿಯನ್ನ ಕೊಟ್ಟು ಅರ್ಚನೆ ಮಾಡಿಸ್ತಕ್ಕಂಥದ್ದು. ಒಮ್ಮೆ ದೊಡ್ಡ ತಿರುಪತಿ ಅಂದ್ರೆ ತಿರುಮಲ, ತಿರುಪತಿ, ಪದ್ಮಾವತಿ. ಮೊದಲು ಪದ್ಮಾವತಿ ನೋಡ್ಬೇಕು ಅಮ್ಮನ್ನ, ಆಮೇಲೆ ತಿರುಮಲ, ಆಮೇಲೆ ತಿರುಪತಿ. ಈ ರೀತಿನೇ ನೋಡ್ಬೇಕು. ಎಲ್ರು ಏನ್ ಮಾಡ್ತೀವಿ, ಫಟ್ ಅಂತ ಹೋಗ್ತೀವಿ, ತಿರುಮಲ ನೋಡ್ತೀವಿ, ತಿರುಪತಿ ನೋಡ್ತೀವಿ. ಎಷ್ಟೋ ಜನ ಅಲ್ಲಿ ಮೇಲೆ ಮಂಗಾಪುರ ಹೋಗೋದೇ ಇಲ್ಲ, ಹಾಗೆ ಬಂದಿರ್ತಾರೆ. ಪೂರ್ಣವಿಲ್ಲ.
ಮಾಡಿದ ಒಂದು ದರ್ಶನ ಪ್ರಾಪ್ತಿ ಇಲ್ಲ. ಏನೇ ಮಾಡ್ಬೇಕಂದ್ರು ಮೊದಲು ಅಮ್ಮನ ದರ್ಶನ, ಆಮೇಲೆ ಅಪ್ಪನ ದರ್ಶನ ಮಾಡಬೇಕು. ಮಿಕ್ಕಿದ್ದು ಅಣ್ಣ ತಮ್ಮಂದರ ದರ್ಶನ ಅಂತಕ್ಕಂಥದ್ದು. ಮೊದಲು ಅಲಮೇಲು ಮಂಗಾಪುರ, ಆ ನಂತರ ತಿರುಮಲ ಕ್ಷೇತ್ರ ಮೇಲಿರ್ತಕ್ಕಂಥ ಕ್ಷೇತ್ರ, ಆಮೇಲೆ ಕೆಳಗಡೆ ತಿರುಪತಿ ಕ್ಷೇತ್ರ, ಈ ಮೂರನ್ನು ನೋಡ್ಕೊಂಡು ಬರ್ತಕ್ಕಂಥ ಒಂದು ವ್ಯವಸ್ಥೆ. ಅಲ್ಲಿ ಹೋದಾಗ ಪಂಚಮುಡಿಯನ್ನು ಕೊಟ್ಟು ಬರತಕ್ಕಂಥದ್ದು ಮಾಡಿಸ್ಲಿಕ್ಕೆ ಹೇಳಿ, ವಿಶೇಷ ಆಗುತ್ತೆ. ಇಷ್ಟು ಮಾಡಿಸಿ. ಹಾಗೂ ಪ್ರತಿ ತಿಂಗಳು ಒಂದು ಶನಿವಾರ ವೆಂಕಟೇಶ್ವರ ಸ್ವಾಮಿಗೆ, ಅದರಲ್ಲೂ ತಿರುವೋಣಂ ಶ್ರವಣ ನಕ್ಷತ್ರವೇನಾದರೂ ಬಂದು ಶನಿವಾರವೇ ಬಂದಿದ್ರೆ ಇದ್ದಿದ್ದು ಅದ್ಭುತ. ಆವತ್ತು ತುಳಸಿಯನ್ನ ಕೊಟ್ಟು ಅರ್ಚನೆ ಮಾಡಿಸಿ 8 ಜನ ಭಿಕ್ಷುಕರಿಗೆ ಕಂಪಲ್ಸರಿ ಏನಾದ್ರೂ ಸಿಹಿ ಉಂಡೆಯನ್ನ ಕೊಡಬೇಕು. ಉಂಡೆ ಕೈ ತುಂಬ ಇಷ್ಟು ದೊಡ್ಡದು, ಅದು ಲಾಡು ಇರಬಹುದು, ಇಲ್ಲ ರವೆ ಉಂಡೆ ಇರಬಹುದು, ಏನಾದ್ರೂ ಜಾಮೂನ್ ಇರಬಹುದು, ಒಂದಿಷ್ಟು ದೊಡ್ಡದ್ದು, ಇಲ್ಲ ಕೈ ತುಂಬ ಬೊಗಸೆ ತುಂಬ ಸಿಹಿಯನ್ನ ತುಂಬಿಸ್ತಕ್ಕಂಥದ್ದು. ಇಲ್ಲ ಇನ್ನೂ ಶಕ್ತಿ ಇದೆ ಅಂದರೆ ಅವರಿಗೆ ಒಳ್ಳೆ ಹಬ್ಬದ ಊಟವನ್ನ ಮಾಡಿಸಬೇಕು. ಅದೂ ಕೂಡ ನಿಯಮವಿದೆ. ಬಾಳೆ ಎಲೆಯಲ್ಲೇ ಅವರಿಗೆ ರಾಜಭೋಜನ ಗುರುಗಳಿಗೆ ಮಾಡಿಸಿದ ಹಾಗೆ ಮಾಡಿಸಬೇಕು. ಒಂದು ದೊಡ್ಡ ಚೆಂಬಿನಲ್ಲಿ, ಪಂಚಲೋಹದ ಚೆಂಬಿನಲ್ಲಿ ನೀರು ತಗೊಂಡು ಹೋಗಿ ಅವ್ರಿಗೆ ಕೈ ತೊಳಸಿ, ಅವ್ರ ಕೈ ತೊಳೆದ ಮೇಲೆ ಒಂದು ಅಂಗವಸ್ತ್ರವನ್ನು ಕೊಟ್ಟು ಅವ್ರು ತೊಳ್ಕೊಂಡ ಮೇಲೆ ಆ ಅಂಗವಸ್ತ್ರ ಅವರಿಗೆ, ಆ 8 ಜನಕ್ಕೆ ಬಾಳೆ ಎಲೆ ಹಾಕಿ ಅದರಲ್ಲಿ ಕಂಪಲ್ಸರಿ ಒಂದು ಪೂರಿಯೋ ಇಲ್ಲ ಚಪಾತಿಯೋ ರೊಟ್ಟಿಯೋ ಇರಲೇಬೇಕು. ಜೋಳದ ರೊಟ್ಟಿ ಆದರೂ ಸರಿ. ಒಂದು ಅನ್ನ, ಆ ಅನ್ನವೂ ಕೂಡ 3 ತರದ ಅನ್ನ ಹಾಕಬೇಕು. ಒಂದು ಚಿತ್ರಾನ್ನ, ಒಂದು ಮಾಮೂಲಿ ಅನ್ನ, ಅದರ ಜೊತೆಯಲ್ಲಿ ಅನ್ನ ರಸ, ಅನ್ನ ಸಾಂಬಾರ್, ಚಿತ್ರಾನ್ನ, ಈ 3 ಇರಲೇಬೇಕು. ಕೋಸಂಬರಿಯೂ ಇರಲೇಬೇಕು ಕಂಪಲ್ಸರಿ. 2 ತರಹದ ಪಲ್ಯಗಳನ್ನ ಇಡಲೇಬೇಕು. ಅದರ ಜೊತೆಯಲ್ಲಿ ಒಂದು ಸಿಹಿಯನ್ನ ಇಡಲೇಬೇಕು. ಅದರ ಜೊತೆಯಲ್ಲಿ ಮೊಸರು ಕಂಪಲ್ಸರಿ ಹಾಗೂ ಮಜ್ಜಿಗೆಯೂ ಕೊಡಬೇಕು. ಇದು ತಿಂದಾದ ಮೇಲೆ ಅವರಿಗೆ 2 ಬಾಳೆಹಣ್ಣನ್ನ ಕಂಪಲ್ಸರಿ ಕೊಟ್ಟು, ಹಾಗೂ ತಾಂಬೂಲವನ್ನ ಎಲೆ, ಅಡಿಕೆ, ತೆಂಗಿನಕಾಯಿ ಸಮೇತ ಕೊಟ್ಟು ಮುಷ್ಟಿಯಷ್ಟು ದುಡ್ಡು ಕೊಡಬೇಕು. ಅಂದ್ರೆ ಒಂದು ಕಾಯಿನ್ಸ್ ಮಾಡಿಸಿಟ್ಕೊಳ್ಳಿ, ಕೈಗೆ ಎಷ್ಟು ಬರುತ್ತೋ ಅಷ್ಟು ಕೊಡತಕ್ಕಂಥದ್ದು. ಅವರು ಸಂಪ್ರೀತರಾಗಬೇಕು. ಏನಪ್ಪಾ ಇದು, ನಾವಿವತ್ತು ಯಾರ ಮುಖ ನೋಡಿ ಬಂದಿದ್ದೇವೆ, ಇದೇನಿದು ಅತ್ಯಾಶ್ಚರ್ಯ. ಒಬ್ಬ ಗುರುಗಳಿಗೆ, ಬ್ರಾಹ್ಮಣರಿಗೆ, ವೈದಿಕರಿಗೆ ಯಜ್ಞ ಯಾಗಾದಿಗಳನ್ನು ಮಾಡಿಸ್ತಕ್ಕಂಥವರಿಗೆ, ರಾಜರಿಗೆ ನಡೆಯತಕ್ಕಂಥ ಒಂದು ಊಟ ಉಪಚಾರ ನಮಗ್ ನಡೆಯುತ್ತಿದೆ ಅಲ್ಲ. ಕೆಲವರು ತಪ್ಪು ತಿಳ್ಕೋಬಾರದು, ಗೊತ್ತಿರತಕ್ಕಂಥವರು ಅವರನ್ನ ಕರೆದುಕೊಂಡು ಬಂದು ಅವರಿಗೆ ಸ್ನಾನ ಮಾಡಿಸಿ ಪಾದಪೂಜೆ ಮಾಡಿ ಭಿಕ್ಷುಕರಿಗೆ ಮಾಡಿಸ್ತಾರೆ ತಾಯಿ. ಮಾಡಿಸಿ ನಡುಮನೆಯಲ್ಲಿ ಕುಂದಿರಿಸಿ ಅವರಿಗೆ ವಿಶೇಷವಾದಂಥ ಭೋಜನ ಮಾಡಿಸಿ ಒಂದು ವಿಶೇಷವಾದಂಥ ಶಲ್ಯ ಪಂಚೆ ಅವರ ಮೈ ಮೇಲೆ ಹಾಕ್ತಾರೆ. ಎಡಗಡೆ ಹಾಕ್ತಾರೆ, ಬಲಗಡೆ ಅಲ್ಲ, ಎಡಗಡೆ. ಬಲಗಡೆ ಹಾಕ್ತಕ್ಕಂಥದ್ದು ಗುರುಗಳಿಗೆ ಹಾಕಿ ಅವ್ರ ಹತ್ರ ಆಶೀರ್ವಾದ ಅಕ್ಷತೆಯಿಂದ ಹಾಕಿಸ್ಕೋತಾರೆ. ಸ್ವಾಮಿ ನೀವು ಕೊಟ್ಟದ್ದು ಅಂತ ಶನಿದೋಷ ಇರತಕ್ಕಂಥವ್ರಿಗೆ ಇದನ್ನ ಮಾಡಿಸಿ. ನೀವು ಅಷ್ಟು ಮಾಡಿಸೋದು ಕಷ್ಟ, ಯಾರು ಒಪ್ಪಲ್ಲ, ಹೋಗಲ್ಲ, ಈಗೆಲ್ಲ ಮಾಡೋದಿಲ್ಲ. ನೀವು ಎಲೆ ಹಾಕಿ ಊಟ ಆದಮೇಲೆ ಸಂಪ್ರೀತರಾಗಿ ಅವ್ರ ಹತ್ರ ಆಶೀರ್ವಾದ ತಗೊಂಡು ಬರ್ತಕ್ಕಂಥ ತಿಂಗಳಿಗೊಮ್ಮೆ ಒಂದು ಶನಿವಾರ ಇದನ್ನು ಮಾಡ್ತಾ ಬನ್ನಿ. 8 ಶನಿವಾರಗಳಷ್ಟರಲ್ಲೇ 7 ಕೊಂಡಲವಾಡು ದಿಗೋಸ್ತಾಡು ಅನ್ನೋ ಒಂದು ಮಾತು ಹೇಳ್ತಾರೆ ನಮ್ಮ ಕಡೆ. ಅಂದರೆ ಆ ಬೆಟ್ಟದೊಡೆಯ, 7 ಬೆಟ್ಟಗಳ ಒಡೆಯ ಆದಿಶೇಷ ದರೆಗಿಳಿದು ಬರುತ್ತಾನೆ. ಆ ಮನೆಯಲ್ಲಿ ಎಂಥ ಒಂದು ಶನಿದೋಷವಿದ್ದರೂ ವಕ್ರತೆ ಇದ್ದರೂ ತೆಗೆದು ಹಾಕುತ್ತಾನೆ ಅನ್ನತಕ್ಕಂಥ ಒಂದು ಮಾಸು. ಪ್ರಯತ್ನ ಮಾಡಿ, ತುಂಬಾ ಒಳ್ಳೇದಾಗುತ್ತೆ. ಅಟ್ಲೀಸ್ಟ್ 3 ಜನಕ್ಕೆ. ಅಷ್ಟೊಂದು ಮಾಡೋಕ್ಕಾಗಲ್ಲ ಗುರುಗಳೇ. ಸಿಹಿಯಾದಂಥ ಆ ಭಗವಂತನನ್ನೇ ನೆನೆಸ್ಕೊಂಡು, ವೆಂಕಟೇಶ್ವರನನ್ನೇ ನೆನೆಸ್ಕೊಂಡು ಒಂದು ಒಳ್ಳೆ ಆ ಒಂದು ಲಾಡುವನ್ನಾದರೂ ಮನೆಯಲ್ಲೇ ಮಾಡಬೇಕು. ಕೈಯಿಂದ ಮಾಡಿ ತೃಪ್ತಿಯಾಗಿ ತೆಗೆದುಕೊಂಡು ಕೊಡುವುದರಲ್ಲಿರೋ ಖುಷಿ ಎಲ್ಲರೂ ಏನ್ ಮಾಡ್ತೀವಿ, ಒಂದೊಂದು ಸಮಯ ವ್ಯವಸ್ಥೆ ಇಲ್ಲ ಅಂತ ಹೋಟ್ಲಿಂದ ತಗೊಂಡೋಗಿ ಕೊಡ್ಬೋದು, ಇಲ್ಲ ಅಂತೇನೂ ಇಲ್ಲ. ಆದ್ರೆ ಮನೆಯಿಂದ ಮಾಡಿ ನೀವೇ ಮಾಡಿ ಕೊಡ್ತಕ್ಕಂಥದ್ರಲ್ಲಿ ಫಲ ಜಾಸ್ತಿ. ಇದನ್ನ ಪ್ರಯತ್ನ ಮಾಡಿ ತಾಯಿ. ತುಂಬಾ ವಿಶೇಷ. ಇದ್ರ ಬಗ್ಗೆ ಇನ್ನೊಂದು ದಿನ ಹೇಳ್ತೇನೆ. ಅಂತ ಒಂದು ವಿಶೇಷ ಈ ಒಂದು ವ್ರತವನ್ನ ಮಾಡೋದ್ರಿಂದ ಕೆಲವೊಂದು ನಿಯಮಗಳಿದೆ. 7 ಬೆಟ್ಟಗಳ ಒಡೆಯನ ವ್ರತ ಇದು. ಎಂಥ ಒಂದು ಶನಿದೋಷವಿದ್ದರೂ, ಎಂಥ ಕಾರ್ಕೋಟಕ ವಿಷ ಕುಟುಂಬದಲ್ಲಿ ಆಗ್ತಿದ್ರು, ಎಂಥ ಶುಭ ಕಾರ್ಯಗಳಿಗೂ ವಿಘ್ನಗಳಾಗ್ತಿದ್ದರು, ಮಂದಗಮನನಾಗಿದ್ದರು, ಗಂಡನಿಗೆ ಬಲವಿಲ್ಲದೆ ಪದ್ಮಾವತಿಲಾಗ ಅಂದ್ರೆ ಒಂದು ಮಾತುಗಳು ಹೇಳ್ತಾರೆ. ಅಂದ್ರೆ ಹೆಂಡತಿಗೆ ಬಲ ಬಂದ್ಬಿಡುತ್ತೆ. ಅಮ್ಮ ಅವ್ರ ಗಂಡ ಅವನ್ ದುಡಿತಿಲ್ಲ, ಮಾಡ್ತಿಲ್ಲ, ನಷ್ಟನೇ ಮಾಡ್ತಿದ್ದಾನೆ ಅಂದಾಗ ಇಂಥ ಒಂದು ವ್ರತವನ್ನ ಆಚರಣೆ ಮಾಡಿಸ್ತೇವೆ. ಆ ಗಂಡಿಗೆ ಬಲ ತುಂಬಿಸ್ತೇವೆ.
ಸೊ ಇದನ್ನ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ತಾಯಿ. ಖಂಡಿತ ನಿಮ್ಮ ಮಗನಿಗೆ ಭಾಗ್ಯೋದಯವಾಗುವುದು ನಿರ್ಣಾಯಕ ನಿಶ್ಚಯ. ಒಳ್ಳೇದಾಗಲಿ. ಮೀರಾ ಅವರೇ, ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ಗುರುಜಿ, ಈಗಷ್ಟೇ ನಾವು ಪ್ರೊಮೋ ನೋಡ್ತಾ ಇದ್ವಿ, ಬಹಳ ವಿಶೇಷವಾಗಿ ಮೂಡ್ ಬಂದಿದೆ ನಮ್ಮ ಯುಗಾದಿ ಸ್ಪೆಷಲ್ ಓಂಕಾರ ಕಾರ್ಯಕ್ರಮ. ಹಾಗೆ ಅವತ್ತು ಸಾಲಿಲ್ಲ ಟೈಮ್ ಅಂತ ಈಗಲೇ ಪ್ರಾರಂಭ ಮಾಡ್ಬಿಟ್ಟಿದ್ದೀರಾ ಗುರುಜಿ ವರ್ಷ ಭವಿಷ್ಯದ ಕುರಿತಾಗಿ. ಯಾಕೆ ಗುರುಜಿ? ವಿಶೇಷವಾಗಿ IAS ಆಫೀಸರ್ಸ್ಗೆ ಏನೋ ವಿಶೇಷ ಮಾಹಿತಿ ನೀಡ್ತೀನಿ, ಈ ವರ್ಷ ಹೇಗಿರುತ್ತೆ ಅಂತ ತಿಳಿಸ್ತಾ ಇದ್ರಿ. ಖಂಡಿತ. ಅದಕ್ಕೂ ಮೊದಲು ನನ್ನ ಭಾಗ್ಯ ಸೌಭಾಗ್ಯ ಮುಂದಕ್ಕೆ ನಾನು ಇರ್ತೀನೋ ಇಲ್ವೋ ನನಗೆ ಗೊತ್ತಿಲ್ಲ. ಯಾವಾಗಲೂ ಭಗವಂತನ ಹತ್ರ ನೇರವಾಗಿ ಹೇಳ್ತೇನೆ. ಪೂಜೆ ಮಾಡಬೇಕಾದಾಗ, ಸಂಕಲ್ಪ ಮಾಡ್ಕೋಬೇಕಾದಾಗ ನಮ್ಮ ತಾಯಿ ಕೂಡ ಬೈತಿರ್ತಾರೆ, ಇದೇನಪ್ಪ ಈ ಮಾತು, ಇಷ್ಟು ವೈರಾಗ್ಯ ಅಂತಕ್ಕಂಥದ್ದು. ಇಷ್ಟು ಚಿಕ್ಕ ವಯಸ್ಸಿಗೆ ಎಲ್ಲವೂ ನೋಡಿಬಿಟ್ಟಿದ್ದೇನೆ. ತುಂಬ ದೊಡ್ಡ ದೊಡ್ಡ ಗುರುಗಳ ಜೊತೆ ಸಾಂಗತ್ಯ, ತುಂಬ ದೊಡ್ಡ ಹೆಸರು, ದೊಡ್ಡ ಊಟ, ದೊಡ್ಡ ಬದುಕು, ದೊಡ್ಡ ಜೀವನ, ದೊಡ್ಡ ಮನೆ, ದೊಡ್ಡ ಕುಟುಂಬ ಎಲ್ಲವೂ ನೋಡಿರ್ತಕ್ಕಂಥದ್ದು ಸಾಕಪ್ಪ ಅನ್ಸುತ್ತೆ. ಕರೆಯುವಾಗ ಹೋಗೋಣ ಅನ್ನತಕ್ಕಂಥ ಒಂದು ಭಾವ ಆದರೂ ಸಾಕು ಅನ್ನಿಸ್ತಕ್ಕಂಥದ್ದು. ಯಾಕೆಂದ್ರೆ ನೋಡಿ, ಅಷ್ಟು ದೊಡ್ಡ ಗುರುಗಳ ಜೊತೆ ನಮ್ಮ ಸೌಭಾಗ್ಯವು. ವೇದ ಉಪನಿಷತ್ತು ಸಾಮಾನ್ಯದ್ದಲ್ಲ, ತಲೆಮಾರುಗಳಿಂದಲೂ ಬರ್ತಕ್ಕಂಥದ್ದು, ರಕ್ತಗತವಾಗಿ ಬರ್ತಕ್ಕಂಥದ್ದು. ಎಲ್ಲೋ ನಾನು ನಮ್ಮ ಕುಟುಂಬದಲ್ಲಿ ಅಂತ ಒಂದು ಆಚಾರಗಳಿಲ್ಲದಿದ್ದು ದಿಢೀರಂತ ನನಗೆ ಈ ಒಂದು ವೈರಾಗ್ಯ, ಈ ಪೂಜೆ, ಈ ಸಂಕಲ್ಪ, ಈ ಒಂದು ಜ್ಯೋತಿಷ್ಯ ಅನ್ನತಕ್ಕಂಥದ್ದು ನನಗೂ ಆಶ್ಚರ್ಯವೇ, ಇವತ್ತು ಹುಡುಕಾಟ್ವೆ. ಆದರೆ ನನ್ನ ಜೊತೆಲಿ ಗುರುಗಳಿದ್ರು. ನೀವು ನೋಡಿದ್ರೆ ಆ ಒಂದು ಉಗಾದಿಯ ಒಂದು ವಿಶೇಷತೆ, ತುಂಬಾ ಒಂದು ಪಾಂಡಿತ್ಯ, ಎಷ್ಟು ಒಂದು ಸರಳತೆ, ಸಜ್ಜನಿಕೆ. ಅಂದ್ರೆ ನನಗೆ ಅವ್ರ ಪಕ್ಕದಲ್ಲಿ ಕುಳಿತುಕೊಳ್ಳೋಕೆ ಸಂಕೋಚ, ಭಯ, ಗಾಬರಿ, ಏನಪ್ಪ ಏನು ಅಷ್ಟು ಒಂದು ಇದಿದೆ ಅಂದ್ರೆ ಅವರಿಗೆ ನನ್ನನ್ನು ನೋಡೋಕೆ ಒಂದು ಕಾತರ ಆಗ್ತಿರುತ್ತೆ. ನೋಡಿ, ಅದೇ ತುಂಬಿದು ಕೂಡ ತುಡುಕೋದಿಲ್ಲ ಅನ್ನತಕ್ಕಂಥ ಒಂದು ಮಾತು ಹೇಳ್ತಾರೆ. ನಾನಾದ್ರೂ ಒಂದು ತುಡುಕಿರ್ತೇನೆ, ತುಳುಕಾಡಿಬಿಟ್ಟಿರ್ತೀನಿ, ಮಾತಾಡಿಬಿಟ್ಟಿರ್ತೀನಿ, ಹೊರಟಾಗಿ ಎಷ್ಟೋ ಬಾರಿ ನಡ್ಕೊಂಡಿರ್ತಕ್ಕಂಥದ್ದು ಉಂಟು. ಆದರೆ ಹಿರಿಯರು ಅವರು ಆ ಒಂದು ಉಗಾದಿಯ ಒಂದು ದಕ್ಷಿಣಾಮುಖಿ ನಂದೀಶ್ವರ ತುಂಬಾ ವಿಶೇಷ, ಮಲ್ಲೇಶ್ವರದಲ್ಲಿರ್ತಕ್ಕಂಥ ಒಂದು ಅಪರೂಪ ದೇವಸ್ಥಾನ. ಆ ನಂದಿಯಿಂದ ಆ ನೀರು ಇವತ್ತಿಗೂ ಬರ್ತಿರ್ತಕ್ಕಂಥದ್ದು, ಹೇಗೆ ಬರ್ತಿದೆ, ಎಲ್ಲಿಂದ ಬರ್ತಿದೆ ಅನ್ನತಕ್ಕಂಥದ್ದು ಗೊತ್ತೇ ಇಲ್ಲ, ಇವತ್ತಿಗೂ ಕಂಡುಹಿಡಿಯಲಾಗಿಲ್ಲ ಅನ್ನತಕ್ಕಂಥ ಮಾತು ಹೇಳ್ತಾರೆ. ಅಂತ ಒಂದು ವಿಶೇಷವಾದಂಥ ಸ್ಥಾನದಲ್ಲಿ ಕುಳಿತು ಈ ಒಂದು ಯುಗಾದಿಯ ಆ ಒಂದು ಹಬ್ಬದ ಒಂದು ವಿಶೇಷತೆಯನ್ನು ಆಚರಿಸ್ಕೋಬೇಕಾದ್ರೆ ಓಡೋಡಿ ಬಂದ್ಬಿಟ್ಟಿದ್ರು ಆ ಗುರುಗಳು. ಇಲ್ಲ, ಮಾತಾಡಿಸ್ಬೇಕು ಮೊದಲು ಅಂತಕ್ಕಂಥದ್ದು. ನೋಡಿ, ನನ್ನ ಒಂದು ಸೌಭಾಗ್ಯ, ಯಾವ ಜನ್ಮದ ಸೌಭಾಗ್ಯವೋ ಅಂತ ಒಂದು ಹೂವಿನ ಜೊತೆ ನಾರು ಕೂಡ ಸ್ವರ್ಗಕ್ಕೆ ಹೋಯ್ತು ಅನ್ನತಕ್ಕಂಥದ್ದು. ನಾನು ನಾರೆ, ಅವರುಗಳೆಲ್ಲ ಹೂವುಗಳೇ. ಹೂಗಳು ಯಾವತ್ತು ತಂಪು ಕೊಡ್ತಕ್ಕಂಥದ್ದು, ಸದಾ ಸುಗಂಧ ಬೀರಿರ್ತಕ್ಕಂಥದ್ದು ಇರ್ಲಿ. ಅವತ್ತು ಆ ಒಂದು ಯುಗಾದಿಯ ಒಂದು ವಿಶೇಷತೆಯನ್ನ ಹೇಳಿದ್ದೇನೆ. ಆದ್ರೂ ಕೆಲವೊಂದು ಭಾಗಗಳನ್ನು ಪೂರ್ಣವಾಗಿ ತಿಳಿಸ್ಕೊಡ್ಲಿಕ್ಕಾಗಿಲ್ಲ. ಸೊ ಆ ಒಂದು ಗುರುವಾರ ಬರೋದಕ್ಕೆ ಮೊದಲೇ ನೀವು ರೆಡಿ ಆಗ್ಬೇಕು. ಉಗಾದಿ ಹಬ್ಬಕ್ಕೆ ಏನೇನು ಸಡಗರ ಸಂಭ್ರಮ ರೆಡಿ ಮಾಡ್ಕೋಬೇಕು, ಯಾವ ಎಚ್ಚರಿಕೆ ತಗೋಬೇಕು, ಯಾರ್ಯಾರಿಗೆ ಸ್ವಲ್ಪ ಬಾಧೆಗಳಾಗಬಹುದು ಅನ್ನುವ ಒಂದು ವಿಷಯದಲ್ಲಿ ಆ ಒಂದು ಕೆಲವೊಂದು ಮಾತನ್ನ ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ದೇನೆ. ಈ ಒಂದು ಭಾವದಲ್ಲಿ ನೋಡ್ತೇವೆ, ಅತಿ ಮುಖ್ಯವಾಗಿ ಭಾವಕುಂಡಲಿ ಹಾಕೋತೇವೆ. ಭಾವಕುಂಡಲಿ ಹಾಕೊಂಡಾಗ ಸೂರ್ಯ, ಶುಕ್ರ, ಕುಜ, ಚಂದ್ರ 12ನೇ ಮನೆ, ಲಗ್ನದಲ್ಲಿ ಗುರು, ಕೇತು ಭಾವ, ಆ ಒಂದು ಸಪ್ತಮದಲ್ಲಿ ರಾಹು, ಆ ಒಂದು ಶನಿಯ ಒಂದು ಪೂರ್ಣ ಪ್ರಭಾವ, ವಕ್ರನಾಗಿ ಕುಳಿತಿರ್ತಕ್ಕಂಥದ್ದು. ಸೊ ಈ ಒಂದು ಸೂರ್ಯ ಅಂತ ಹೇಳಿದ್ರೇನೆ ಅಧಿಕಾರದಲ್ಲಿರ್ತಕ್ಕಂಥ ಒಂದು ಅಧಿಕಾರಿಗಳು, ಬಹುದೊಡ್ಡ ಅಧಿಕಾರ, IAS IPS ಈ ತರದ ಒಂದು ಮಟ್ಟದಲ್ಲಿರ್ತಕ್ಕಂಥವರಿಗೆ ಆ ಒಂದು ಲಗ್ನಾಧಿಪತಿ ಶುಕ್ರನ ಜೊತೆ ಸೇರಿಕೊಂಡು, ಕುಜನ್ ಜೊತೆ ಸೇರಿಕೊಂಡು, ಚಂದ್ರನ್ ಜೊತೆ ಸೇರಿಕೊಂಡಿರೋದ್ರಿಂದ 101% ಟ್ರಾನ್ಸ್ಫರಬಲ್ ಜಾಬ್ಸ್ ಆಗ್ತಕ್ಕಂಥದ್ದು. ನೀವು ಯಾರದೋ ರಾಜಕಾರಣಿಗಳ ಮನೆಗೆ, ಅವರ ಕರೆಗೆ, ಅವರ ಒಂದು ದುಡ್ಡಿಗೆ, ಮೋಹಕ್ಕೆ ತಲೆಬಾಗಿದ್ದರೆ ಖಂಡಿತ ಜೈಲು ಪಾಲಾಗ್ತಕ್ಕಂಥ ಒಂದು ಭಾವವಾಗುವುದು. ನಿಮ್ಮ ಮನೆಗಳ ಮೇಲೆ ಇನ್ಕಮ್ ಟ್ಯಾಕ್ಸ್ ರೈಡ್ ನಡೀತಕ್ಕಂಥದ್ದಾಗುತ್ತೆ. ಇಷ್ಟು ದಿನ ದರ್ಪವಾಗಿ ಏನೇನೋ ಮೋಸ ಡಂಬಾಚಾರದಿಂದ ಸಂಪಾದಿಸಿದಂಥ ದೊಡ್ಡ ದೊಡ್ಡ ಅಧಿಕಾರಿಗಳಿಗೆ ಅವಮಾನಕರ ಪ್ರಸಂಗಗಳಾಗ್ತಕ್ಕಂಥದ್ದು. ನೀವು ಯಾರಿಗೂ ಹೇಳದೆ ಮುಚ್ಚಿಟ್ಟು ಆ ಒಂದು ಭೂಮಿಯನ್ನ ಕೊಂಡುಕೊಂಡಿರ್ತಕ್ಕಂಥದ್ದು ಕೂಡ ಹೊರಗಡೆ ಬರತಕ್ಕಂಥದ್ದಾಗುತ್ತೆ. ಜನಗಳಿಗೆ ಎಲ್ಲೋ ಅಧಿಕಾರಿಗಳ ಮೇಲೆ ನಂಬಿಕೆ ಕೂಡ ಹೋಗ್ತಕ್ಕಂಥದ್ದಾಗುತ್ತೆ. ಇವನು ಕಳ್ಳ, ನೋಡಿದ್ರೆ ಅವನು ಆನೆ ಕದ್ದ, ನಾನು ಅಡಿಕೆ ಕದ್ದ ಅನ್ನತಕ್ಕಂಥ ಭಾವ ಆಗ್ತಕ್ಕಂಥದ್ದಾಗಿ ಬಿಡುವುದು. ಎಚ್ಚರಿಕೆ. ನೋಡಿ, ಧರ್ಮ ನ್ಯಾಯ ಅನ್ನೋದು ಎರಡು ಮುಖ.
ಕೆಲವರು ನ್ಯಾಯಬದ್ಧವಾಗಿ ಸಂಪಾದಿಸಿದ್ದೀನಿ ಅಂತ ಹೇಳ್ತಾರೆ, ಕೆಲವರು ಧರ್ಮಬದ್ಧವಾಗಿ ಸಂಪಾದಿಸಿದ್ದೇನೆ ಅಂತಾರೆ. ಧರ್ಮಬದ್ಧವಾಗಿ ಸಂಪಾದನೆ ಮಾಡಿದ್ರಲ್ಲಿ ತೂಕ ಹೆಚ್ಚು, ನ್ಯಾಯಬದ್ಧವಾಗಿ ಸಂಪಾದನೆ ಮಾಡಿದ್ರಲ್ಲಿ ತೂಕ ಕಡಿಮೆ. ಇದೇನು ಗುರುಗಳೇ ನ್ಯಾಯಬದ್ಧ ಧರ್ಮಬದ್ಧ ಅಂತ ಹೇಳ್ತೀರಾ ಅಂತ. ಧರ್ಮ ಅಂದರೆ ಯಾರಿಗೂ ಮೋಸ ಮಾಡದೆ, ಅನ್ಯಾಯ ಮಾಡದೆ, ದೋಚದೆ ಅದನ್ನ ಸಂಪಾದಿಸ್ತಕ್ಕಂಥದ್ದು ಅನ್ನೋ ಒಂದು ಮಾತು ಹೇಳ್ತೇವೆ. ನ್ಯಾಯಬದ್ಧವಾಗಿ ಅಂತ ಹೇಳಿದ್ರೆ ಅದಕ್ಕೊಂದು ಸಂವಿಧಾನ, ಕಾನೂನು ಅನ್ನತಕ್ಕಂಥದ್ದು ಇದೆ. ಸೊ ಅದಕ್ಕೆ ಎಷ್ಟು ಲಾಭ ಬೇಕಾದ್ರೂ ನಾನು ಸೇರಿಸ್ಕೋತೇನೆ, ಏನು ಬೇಕಾದ್ರೂ. ನ್ಯಾಯಬದ್ಧ ಅಂತ ಹೇಳಿದ್ರೆ ಒಂದು ಹೇಳ್ಬೇಕಂದ್ರೆ ನೋಡಿ, ನಮ್ಮ ಸರ್ಕಾರ ಒಂದೇ ಒಂದು ಉದಾಹರಣೆ, ಮದ್ಯಪಾನವನ್ನ ಮಾಡಕೂಡದು, ನಿಷೇಧಿಸಲಾಗಿದೆ ಅಂತ ಟಿವಿನೆಲ್ಲ ಆಡ್ ಕೊಡಿ ಅಂತಾರೆ. ಸಿಗರೇಟ್ ಎಲ್ಲ ಸ್ಮೋಕ್ ಮಾಡಬಾರದು ಅಂತ ಹೇಳ್ಬಿಟ್ಟು ಕೊಡ್ತಾರೆ. ಆದ್ರೆ ಅದೇ ಕಂಪನಿಗಳಿಗೆ ಅಗ್ರಿಮೆಂಟ್ ಮಾಡ್ಬಿಟ್ಟು ನೀವು ಮಾರಿ ಅಂತಾನು ಕೊಡ್ತಾರೆ. ಅದಕ್ಕೊಂದು ರೂಲ್ ಮಾಡ್ತಾರೆ, 10 ಗಂಟೆ ಮೇಲೆ ಇಲ್ಲ ಎಲ್ಲಿ ಅದು ಕುಡಿದು ಡ್ರಿಂಕ್ ಮಾಡ್ತೀರಿ, ಡ್ರಿಂಕ್ ಅಂಡ್ ಡ್ರೈವ್ ಅಂತ ಫೈನ್ ಹಾಕಿ ಅಂತ. ಕುಡಿತಕ್ಕೂ ಪ್ರೇರಣೆನೂ ಮಾಡ್ತಿದ್ದಾರೆ, ಅದೇ ಕಂಪನಿಗಳಿಗೆ ತಯಾರಿಸ್ಲಿಕ್ಕೆ ಲೈಸೆನ್ಸು ಕೊಡ್ತಾರೆ. ಆ ಬಾರು, ವೈನ್ ಸ್ಟೋರು, ರೆಸ್ಟೋರೆಂಟ್ಗಳಿಗೆ ಆ ಥರದ್ದುಗಳಿಗೆ ದೊಡ್ಡದಾಗಿ ಪರ್ಮಿಷನ್ ಕೊಡ್ತಾರೆ. ಆ ಕುಡಿದು ಬಂದಿರೋ ಟ್ಯಾಕ್ಸು ಹಾಕ್ತಾರೆ. ನೋಡಿ, ಇದನ್ನೇ ನ್ಯಾಯಬದ್ಧವಾದಂತ ಸಂಪಾದನೆ. ಅವ್ನು ಕೇಳಿದ್ರೆ, ನೋಡಪ್ಪ ನಾನು ನ್ಯಾಯಬದ್ಧವಾಗಿ ಸಂಪಾದನೆ ಮಾಡ್ತಿದ್ದೀನಿ ಅಂತಾನೆ. ಸರ್ಕಾರ ನನಗೆ ಲೈಸೆನ್ಸ್ ಕೊಟ್ಟಿದೆ, ನಾನು ಮಾಡ್ತಿದ್ದೀನಿ, ಅದ್ರಲ್ಲಿ ಸಂಪಾದನೆ ಮಾಡ್ಕೊಂಡು ತಿಂತಿದ್ದೀನಿ ಅಂತಾನೆ. ನಾವು ದುಡ್ಡು ಕೊಟ್ಟು ಕುಡಿದದ್ದು ಅಲ್ಲದೆ ಅದಕ್ಕೆ ಟ್ಯಾಕ್ಸು ಕೂಡ ಕಟ್ಟಬೇಕು, ಜೈಲಿಗೂ ಹೋಗ್ಬೇಕು, ಅವಮಾನ ಪಡಬೇಕು. ಇದನ್ನೇ ನ್ಯಾಯ ಅನ್ಯಾಯ ಅನ್ನತಕ್ಕಂಥದ್ದು. ಧರ್ಮ ಅನ್ನತಕ್ಕಂಥದ್ದಾದ್ರೆ ಅವನು ಮಾಡುವುದಿಲ್ಲ. ಬೇಡಪ್ಪ, ಇನ್ನೊಬ್ಬರಿಗೆ ಮದ್ಯಪಾನವನ್ನ ಚಿತ್ತೇರಿಸಿ, ಮತ್ತೇರಿಸಿ, ನಶೆ ಏರಿಸಿ, ಅವನ ಒಂದು ಹೆಂಡತಿ ಮಕ್ಕಳಿಗೆ ಉಪವಾಸ ಹಾಕಿದಂತ ಒಂದು ದುಡ್ಡನ್ನು ತಗೊಬಂದು ಅವನು ಕೊಟ್ಟಿದ್ರಲ್ಲಿ ನಾನು ಲಾಭ ಮಾಡ್ಕೋಬೇಕು, ಅದು ಧರ್ಮವಲ್ಲ, ಅಧರ್ಮವಾಗುತ್ತೆ ಅಂತಾನೆ. ಇದನ್ನೇ ಹೇಳೋದು ನ್ಯಾಯ ಧರ್ಮ ಅನ್ನತಕ್ಕಂಥ ಮಾತು ತೆಗೆದುಕೊಂಡ್ರೆ. ಸೊ ಅಂತ ಒಂದು ನ್ಯಾಯ ವ್ಯಾಪಾರಿಗಳು ಅನ್ಯಾಯ ಮಾಡಿದ್ದರೆ ಅವರೆಲ್ಲ ಸಿಲುಕಿಕೊಳ್ಳತಕ್ಕಂಥದ್ದು, ಇನ್ನಷ್ಟು ಒಂದು ಪ್ರಭಾವಗಳಾಗ್ತಕ್ಕಂಥದ್ದು, ಬಹುದೊಡ್ಡ ಗುರುಗಳಿಗೆ ಕಂಟಕವಾಗ್ತಕ್ಕಂಥದ್ದು. ಗುರುಗಳಿಗೆ ಆ ಒಂದು ಗುರು ಕೇತು ಸರಿ ಭಾವದಲ್ಲಿ ನೋಡಿದ್ರೆ ವೃಷಭ ಲಗ್ನ, ಅವಮಾನಗಳು ಆಗ್ತಕ್ಕಂಥದ್ದಾಗುತ್ತೆ. ಯಾರೋ ಕೆಲವು ಮಾಡ್ತಕ್ಕಂಥ ಗುರುಗಳು ಇಡೀ ಗುರುಕುಲಕ್ಕೆ ತಲೆಬಾಗಿಸ್ತಕ್ಕಂಥ ಅವಮಾನಕರ ಪ್ರಸಂಗಗಳು ನಡೆಯುತ್ತವೆ. ಯಾರೋ ಗುರು ಒಬ್ಬರು ಆತ್ಮಹತ್ಯೆಯ ಮಟ್ಟಕ್ಕೆ ಪ್ರಚೋದನೆ, ಇಲ್ಲ ಅಪಘಾತ ಮಟ್ಟಕ್ಕೆ ಪ್ರಚೋದನೆ, ಇಲ್ಲ ಅಪಮೃತ್ಯುಗಳ ಪ್ರಚೋದನೆ ಗುರುಕೇತು ಸಂಧಿಯಾದಾಗ. ಅದ್ರ ಬಗ್ಗೆ ಇನ್ನಷ್ಟು ಹೇಳ್ತೇನೆ. ಯಾಕೆ ಈ ಒಂದು ಗುರುಕೇತು ಸೇರಿದಾಗ ಈ ರೀತಿ ಸಾವುಗಳು ಸಂಭವಿಸಬಹುದು, ಅದು ಏನನ್ನು ಸೂಚಿಸುತ್ತೆ ಅನ್ನೋದ್ರ ಬಗ್ಗೆ ಮುಂದಿನ ಭಾಗದಲ್ಲಿ ಇನ್ನಷ್ಟು ಮಾಹಿತಿ ಹೇಳ್ತೇನೆ, ಕಾದು ನೋಡಿ. ಗುರುಜಿ, ನೀವು ಹೇಳ್ತಿದ್ರಿ ಸ್ವಲ್ಪ ಅಷ್ಟೇನ್ ಚೆನ್ನಾಗಿಲ್ಲ ಈ ವರ್ಷ, ಗುರುಗಳು ಒಬ್ಬರು ಅಪನಿಂದನೆಗೆ ಒಳಗಾಗ್ಲಿದ್ದಾರೆ ಅಂತ ತಿಳಿಸ್ತಾ ಇದ್ರಿ. ಮುಂದೆ ಗುರುಜಿ? ಅದಷ್ಟೇ ಅಲ್ಲ, ಗುರು ಕೇತು ಅಂತ ಹೇಳಿದ್ರೇನೆ ಪೂರ್ಣ ವೈರಾಗ್ಯ. ಪೂರ್ಣ ವೈರಾಗ್ಯ ಆಗಿ ಜೀವ ಸಮಾಧಿ ಆಗೋದು, ಅಗ್ನಿ ಸಮಾಧಿ ಆಗೋದು, ಅಗ್ನಿ ಪ್ರವೇಶ ಆಗೋದು, ಜಲ ಸಮಾಧಿ ಆಗೋದು ನಡೆಯತಕ್ಕಂಥದ್ದು ಸೂಚನೆ ಕೊಡುತ್ತೆ. ಈ ಒಂದು ವೃಷಭ ಲಗ್ನವಾಗಿ ಗುರು ಕೇತು ಸೇರಿದಂತ ಒಂದು ಶಕ್ತಿ, ಗುರುಗಳೋರ್ವರು ಆ ಒಂದು ಜೀವ ಸಮಾಧಿ ಆಗ್ತಕ್ಕಂಥದ್ದು, ಅದನ್ನು ನೋಡಿ ಅವ್ರ ಶಿಷ್ಯರುಗಳು ಅದನ್ನು ಫಾಲೋ ಮಾಡ್ತಕ್ಕಂಥದ್ದು, ಅಂತ ಒಂದು ಸೂಚನೆ ಈ ಒಂದು ವಿಜಯನಾಮ ಸಂವತ್ಸರಕ್ಕೆ ತೋರಿಸ್ತಕ್ಕಂಥದ್ದು. ಕೇತು ಪಕ್ಕದಲ್ಲಿದ್ದಾಗ ಮೋಕ್ಷ, ಆದರೆ ಅವರ ಸಾವಿನ ಮೇಲೆ ಅಪನಿಂದನೆಗಳು ಕೂಡ ಬರತಕ್ಕಂಥದ್ದಾಗುತ್ತೆ. ಯಾರು ತಳ್ಳಿಬಿಟ್ರು, ಇನ್ನೇನೋ ಅಪವಾದ ಇತ್ತು, ಇನ್ನೇನೋ ದೋಚಿ ತಿಂದು ಬಿಟ್ಟಿದ್ರು, ಅದಕ್ಕೋಸ್ಕರ ಈ ತರ ಮಾಡಿದ್ರು ಅನ್ನತಕ್ಕಂಥ ಯಾವುದೋ ಒಂದು ಭೂಮಿ ಹಗರಣವೋ ದುಡ್ಡಿನ ಹಗರಣವೋ ಈ ತರ ಸತ್ತ ಮೇಲೂ ಗುರುಗಳ ಮೇಲೆ ಅಪವಾದ ಆಗ್ತಕ್ಕಂಥ ಒಂದು ಭಾವವಾಗುವುದು. ಯಾವುದೋ ಒಬ್ಬ ಬಹುದೊಡ್ಡ ಗುರುಗಳಿಗೆ ಸಂಬಂಧಪಟ್ಟಂತ ಒಂದು ಕ್ಷೇತ್ರ ಒಂದು ಬಹುದೊಡ್ಡ ಅಭಿವೃದ್ಧಿ ಆಗ್ತಕ್ಕಂಥದ್ದು ಆಗುವುದು. ಧಾರ್ಮಿಕ ಗುರುಗಳಿಗೆ, ಅದರಲ್ಲೂ ನ್ಯಾಯಬದ್ಧವಾಗಿ, ಧರ್ಮಬದ್ಧವಾಗಿ, ಅತಿ ಮುಖ್ಯವಾಗಿ ದೈವಬದ್ಧವಾಗಿ, ಆ ದೈವ ಪ್ರಶ್ನೆಯ ಮೂಲಕ ನಾನು ಏನ್ ಮಾಡಬೇಕು ಅಂತ ಕೆಲವರು ನಾವು ಆ ದೈವದ ಹತ್ರ ಕೇಳ್ತೇವೆ, ಅದಕ್ಕೆ ಲೆಕ್ಕ ಕಟ್ಟೋದಿಲ್ಲ. ಅದು ಎಷ್ಟು ಮನಸ್ಸಿಗೆ ತೋಚುತ್ತೋ ಯಾವುದಾದ್ರೂ ದೈವ ಕಾರ್ಯ ಹೀಗೆ ಅಂತ ಕೆಲವರು ಕೊಡ್ತಕ್ಕಂಥವ್ರಿದ್ದಾರೆ. 100 ರೂಪಾಯಿ ಬರೆದು ಬಿಟ್ಟು ಅದ್ರ ಮುಂದುಗಡೆ ಎಷ್ಟಾದ್ರೂ ಬರ್ಕೋ ಹೋಗಿ ಅಂತನೂ ಕೊಡ್ತಕ್ಕಂಥವ್ರಿದ್ದಾರೆ. ದೈವಕ್ಕೆ ಸೇರಿದ್ದು ಅಂದ್ರೆ ಆ ದೈವದ ಹತ್ರ ಪ್ರಶ್ನೆ ಕೇಳ್ತೇವೆ, ನಾವು ಏನು ಮಾಡಬೇಕು, ಯಾವ ರೀತಿ ಇರಬೇಕು, ಈ ದಾರಿಲಿ ಹೋಗೋದಾ, ಈ ದಾರಿಲಿ ಹೋಗೋದಾ ಅನ್ನತಕ್ಕಂಥ ಒಂದು ಭಾವ. ಸೊ ಆ ದೈವ ಪ್ರಶ್ನೆಯ ಮೂಲಕ ನಿಯಮಬದ್ಧವಾಗಿ ಕೆಲಸ ಕಾರ್ಯಗಳನ್ನ ಮಾಡುತ್ತಿರತಕ್ಕಂಥ ಗುರುಗಳಿಗೆ ವಿಶೇಷವಾದಂಥ ಸ್ಥಾನ.
ಈ ವರ್ಷ ದೊರಕತಕ್ಕಂಥದ್ದು ಆಗುತ್ತೆ. ಧರ್ಮ ನ್ಯಾಯಕ್ಕೂ ಮೀರಿದ್ದು ದೈವ ನಿರ್ಣಯ, ಮನೋನಿರ್ಣಯ. ನಾವೆಲ್ಲ ಇವತ್ತು ಮಾಡ್ತಿರ್ತಕ್ಕಂಥದ್ದು ಇಲ್ಲಿಂದ ಯೋಚನ, ಮೊದಲೆಲ್ಲ ಮಾಡ್ತಿದ್ದು ಇಲ್ಲಿಂದ ಯೋಚನ. ಇಲ್ಲಿಂದ ಮಾತು ಹೊರಟೋಗಿದೆ, ಇಲ್ಲಿ ಹೃದಯಗಳಿಲ್ಲ ಇವತ್ತು ಜನಗಳಲ್ಲಿ. ಇಲ್ಲಿ ಬರೀ ಮನಸ್ಸು ಲಾಭ ನಷ್ಟ, ತಂದೆ ಕೊಡಬೇಕಾದ್ರೂ ಲೆಕ್ಕಾಚಾರ, ಮಗನ ಹತ್ರ ಮಾತಾಡಬೇಕಾದ್ರೂ 3,000 ರೂಪಾಯಿ ಖರ್ಚಾಗಿದೆ, 5,000 ಆಗಿರ್ಬೇಕಪ್ಪ ಅದು ಕೊಟ್ಟು ಬಿಡು ಅನ್ನತಕ್ಕಂಥದ್ದು. ಬರೀ ಸುಳ್ಳಿನ ಕಂತೆ, 5,000 ಆಗಿದ್ರೆ ಸುಳ್ಳು ಹೇಳ್ತಿದ್ಯೇನೋ ಅಪ್ಪ ಅನ್ನತಕ್ಕಂಥ ಭಾವ. ಅದರಿಂದ ಅಂದ್ರೆ ಎಲ್ಲವೂ ಲೆಕ್ಕಾಚಾರ, ಬರೀ ದುಡ್ಡು ಕೊಡಬೇಕಾದ್ರೇನೆ ಲೆಕ್ಕಾಚಾರ, ಯಾಕೆ ಏನಕ್ಕೆ ಅನ್ನತಕ್ಕಂಥದ್ದು. ಕೆಲವರಿಗೆ ನಾವು ಮಾಡತಕ್ಕಂಥ ಕೆಲವೊಂದು ಕಾರ್ಯಗಳ ಬಗ್ಗೆ ಕೇಳಕೂಡದು, ಕೇಳಲೇ ಕೂಡದು. ಅದು ಧರ್ಮ ನಿಷಿದ್ಧ, ದೈವ ನಿಷಿದ್ಧ. ಯಾವುದೇ ಕಾರಣಕ್ಕೂ ನೋ, ನಥಿಂಗ್, ದೇರ್ ಶುಡ್ ನಾಟ್ ಬಿ ಆಸ್ಕಿಂಗ್. ಅಂದ್ರೆ ದೇವ ಮೂಲ, ನದಿ ಮೂಲ, ಮಾತೃಮೂಲ, ಪಿತೃಮೂಲ ಇದೆಲ್ಲ ಹೇಳ್ತೇವೆ. ಹಾಗೆ ಕೆಲವೊಂದು ಮಾಡತಕ್ಕಂಥ ಧರ್ಮ ಕಾರ್ಯಗಳು, ಈಗೇನೋ ತಂದೆ ತಾಯಿ ಇದ್ದೀರಿ, ವಯಸ್ಸಾಗಿದೆ, ಅವ್ರೇನೋ ಕೇಳಿದ್ರು, ದಟ್ಸ್ ಇಟ್. ಅವ್ರು ಕೇಳಿದ್ರು ಕೇಳಿಲ್ವೋ ಏನೋ ಕೊಟ್ಟು ಬಿಟ್ರಿ. ಅದು ಏನು ಮಾಡಿದ್ರಿ, ಯಾಕೆ ಮಾಡಿದ್ರಿ, ಏನೋ ಒಂದು ದಾನ ಮಾಡಿದ್ರಿ, ನಿಮಗೆ ಕೇಳುವ ಅರ್ಹತೆಯೇ ಇಲ್ಲ. ಕೊಟ್ಟದ್ದು ಅದು ಅವರದು, ಅದು ಭಗವಂತನು ಕೊಟ್ಟಿರ್ಬೋದು, ಹಿರಿಯರಾದಂಥ ತಂದೆ ತಾಯಿ ಗುರುಗಳಿಗೆ ಕೊಟ್ಟಿರ್ಬೋದು, ಇಲ್ಲ ಸಹೋದರ ಸಹೋದರಿ, ಇಲ್ಲ ಬೇರೆ ಯಾರಾದರೂ ಆತ್ಮೀಯರಿಗೆ ಏನಾದರೂ ಒಂದು ದಾನವಾಗಿ ಕೊಟ್ಟಿರ್ತಕ್ಕಂಥದ್ದು. ಕೇಳುವ ಪ್ರಶ್ನೆ ಇಲ್ಲ, ಕೇಳಕೂಡದು, ನಿಷಿದ್ಧ. ಅಲ್ಲಿಗೆ ಕೊಟ್ಟಿದ್ದಕ್ಕಿಂತಲೂ 10 ಪಟ್ಟು ಪಾಪವನ್ನ ನಿಮ್ಮ ಮೇಲೆ ಎಳೆದುಕೊಳ್ಳತಕ್ಕಂಥ ಭಾವ ಆಗ್ತಕ್ಕಂಥದ್ದಾಗುತ್ತೆ. ಎಚ್ಚರಿಕೆ ಇರ್ಲಿ. ಈ ಒಂದು ವರ್ಷ ಭೂಮಿಯ ಬೆಲೆ ಹೆಚ್ಚಾಗತಕ್ಕಂಥದ್ದಾಗುವುದು. ಸರ್ಕಾರವೇ ಸೂರ್ಯ ಕುಜ ಸಂಧಿಯಾಗಿ, ಅದರ ಜೊತೆ ಚಂದ್ರ, ಅದರ ಮುಂದುಗಡೆ ಕೇತು, ಕೆಲವೊಂದು ಕಾನೂನುಗಳನ್ನ ಮಾಡಿ ಬಡವರ ರೈತರ ಜಮೀನನ್ನ ಕಬಳಿಸ್ತಕ್ಕಂಥದ್ದು ಮಾಡುವುದು. ಬಹುದೊಡ್ಡ ಯೋಜನೆಗಳನ್ನ ತೋರಿಸಿ ರಾಜಕಾರಣಿಗಳೇ ನಿಮ್ಮ ಭೂಮಿಯನ್ನ ಕೊಳ್ಳೆ ಹೊಡೆಯುವರು. ಆ ಗುರು, ಒಂಟಿ ಗುರು ವೃಷಭ ಲಗ್ನದಲ್ಲಿ ಕುಳಿತು ಅದರ ಹಿಂದ್ಗಡೆ ಕುಜ ಕುಳಿತಿರೋದ್ರಿಂದ ಅವರು ಕುಚಕ್ರವೇ ರಚಿಸ್ತಕ್ಕಂಥದ್ದು. ಯಾವ ರೀತಿ ಒಂದು ರಸ್ತೆ ಮಾಡಬೇಕು, ರಸ್ತೆ ಹೆಸರಿನಲ್ಲಿ ಆ ಕಡೆ ಸುತ್ತಮುತ್ತಲು 100,000 ಸಾವಿರಾರು ಎಕರೆಯನ್ನ ಕೊಳ್ಳೆ ಹೊಡೆಯಬಹುದು ಅನ್ನತಕ್ಕಂಥ ಒಂದು ಮಂತ್ರಾಲೋಚನೆಯ ಮೂಲಕ ಮೋಸ ಮಾಡತಕ್ಕಂಥದ್ದಾಗುತ್ತದೆ. ಬಡವನಿಗೆ ಭೂಮಿಯ ಸಿಗಲಾರದಷ್ಟು ಕಷ್ಟವಾಗತಕ್ಕಂಥದ್ದಾಗುತ್ತೆ. ಸರ್ಕಾರಿ ಕೆಲಸಗಳು, ಸರ್ಕಾರಿ ಡಾಕ್ಯುಮೆಂಟೇಶನ್ಗಳಿಗೆ ನೀವು ಅಲದಾಡಬೇಕಾಗುತ್ತದೆ. ಭೂಮಿದು ನಿಮ್ಗೆ ಯಾವುದೋ ಒಂದು ಪಾಣಿ ಬರಬೇಕು, ಪಟ್ಟ ಬರಬೇಕು. ಈ ವರ್ಷ ಭೂಮಿಗೆ ಸಂಬಂಧಪಟ್ಟಂತ ಕೇಸುಗಳು ಜಾಸ್ತಿ ಆಗುತ್ತೆ. ಅಣ್ಣ ತಮ್ಮಂದಿರಲ್ಲಿ ಕಿತ್ತಾಟ, ದಾಯಾದಿ ಕಲಹಗಳು ಜಾಸ್ತಿ ಆಗುತ್ತೆ. ದೊಡ್ಡಪ್ಪನ ಮಕ್ಕಳು, ಚಿಕ್ಕಪ್ಪನ ಮಕ್ಕಳು, ನಿಂದು ನಂದು ಅನ್ನತಕ್ಕಂಥದ್ದು, ತಂದೆ ಆಸ್ತಿ ಅಜ್ಜನ ಆಸ್ತಿ ಅನ್ನತಕ್ಕಂಥ ಒಂದು ಭಾವಾರ್ಥಕ್ಕೆ ಬಿದ್ದು ಮನುಷ್ಯ ಇನ್ನಷ್ಟು ಲೋಲುಪತಿಗೆ ಬಿದ್ದು ಕೋರ್ಟಿನ ಮೆಟ್ಲು ಹತ್ತತಕ್ಕಂಥದ್ದಾಗುವುದು. ಬಾಡಿಗೆದಾರನೇ ಯಜಮಾನನಾಗಿ ಬಿಡುವನು. ಸೂರ್ಯಪ್ರಭಾವ, ಲಗ್ನಾಧಿಪತಿ 12, ಮನೆ ಕೊಟ್ಟಿದ್ದೀರಾ, ಕುಜ ಬೇರೆ 12, ಅವನ ಕೈಗೆ ಜೊಟ್ಟು ಕೊಟ್ಟ ಹಾಗೆ. ಎಚ್ಚರಿಕೆ. ಗುರು ಲಗ್ನದಲ್ಲಿ ಇರುವುದರಿಂದ ತುಂಬಾ ಒಳ್ಳೆತನ ಕೆಟ್ಟದಾಗಿ ಬಿಡುವುದು. ಒಳ್ಳೇದಿರಬೇಕು, ತುಂಬಾ ಒಳ್ಳೇದಿರಬಾರದು. ದಾನವಿರಬೇಕು, ಅಪಾತ್ರ ದಾನವಾಗಬಾರದು. ನೆನಪಿನಲ್ಲಿ ಇಟ್ಕೊಳ್ಳಿ, ಗುರುವಾಗಿ ನನ್ನ ಗುರುಗಳು ನನಗೇನು ತಿಳಿಸ್ಕೊಟ್ಟಿದ್ದಾರೋ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೇನೆ. ನಿಮ್ಮ ಹತ್ರ 100 ರೂಪಾಯಿ ಇದ್ರೆ 10 ರೂಪಾಯಿ ಅಷ್ಟಾದ್ರೂ ದಾನ ಮಾಡ್ಬೇಕು. ಅದಕ್ಕೆ ಮೇಲೆ ದಾನ ಮಾಡ್ತೇನೆ ಅನ್ನತಕ್ಕಂಥದ್ದು ಹೋದರೆ ಶತಮೂರ್ಖತನವಾಗತಕ್ಕಂಥದ್ದು. ಶತಮೂರ್ಖರು, ಮೂರ್ಖನಲ್ಲ, 10 ಮೂರ್ಖರಲ್ಲ, 100 ಮೂರ್ಖರಿಗೆ ಸಮಾನನಾಗ್ತಾನೆ. ಈಗಿನ ಕಾಲಾನುಕ್ರಮಕ್ಕೆ ಅನುಗುಣವಾಗಿ ಮಾಡಬೇಡಿ ಅಂತ ನಾನು ಯಾವತ್ತೂ ಹೇಳೋಲ್ಲ, ಮಾಡಲೇಬೇಕು. ದಾನವು ಜೀವನದಲ್ಲಿ ಅತಿ ಮುಖ್ಯ ಪಾತ್ರವನ್ನು ವಹಿಸ್ತದೆ. ಅದು ನಿಮ್ಮ ಕರ್ಮಗಳನ್ನ ತೊಳೆಯುತ್ತದೆ. ಆದರೆ ನೀವು ಮಾಡೋ ದಾನ ನಿಮ್ಮವ್ರನ್ನೆಲ್ಲ ಬೀದಿಗೆ ಹಾಕುವ ಮಟ್ಟಕ್ಕೆ ಹೋಗಬಾರದು. ಮುಂದಕ್ಕೆ ಭವಿಷ್ಯತ್ತಿಗೆ ಸ್ವಲ್ಪ ಹಣವನ್ನ, ಸ್ವಲ್ಪ ಒಂದು ಆಸ್ತಿ ಅಂತಸ್ತನ್ನ ಭದ್ರ ಮಾಡತಕ್ಕಂಥದ್ದು ಮಾಡಬೇಕು. ಅತಿ ಮುಖ್ಯವಾಗಿ ಆ ಒಂಟಿ ಗುರುವಿದ್ದು 12ನೇ ಮನೆಯಲ್ಲಿ ಕುಜನಿರುವುದರಿಂದ ಪಾಲುದಾರಿಕೆ, ಪಾರ್ಟ್ನರ್ಶಿಪ್ ವ್ಯವಹಾರಗಳು ಹೊಸದಾಗಿ ಆರಂಭ ಮಾಡ್ತೀನಿ ಅಂದುಕೊಳ್ಳತಕ್ಕಂಥ ಕೆಲವು ರಾಶಿಗಳು ಯಾರ್ಯಾರು ಅಂತ ಹೇಳ್ತೇನೆ. ಮೇಷರಾಶಿಯವರು ಅತಿ ಮುಖ್ಯವಾಗಿ, ಕಟಕ ರಾಶಿಯವರು ಅತಿ ಮುಖ್ಯವಾಗಿ, ತುಲಾ ರಾಶಿಯವರು ಅತಿ ಮುಖ್ಯವಾಗಿ, ಮಕರ ರಾಶಿಯವರು ಅತಿ ಮುಖ್ಯವಾಗಿ. ಈ 4 ರಾಶಿ ನಿಮಗೆ ಯಾಕೆ ಅಂತ ಹೇಳ್ತೇನೆ.
ನೋಡಿ, ನಿಮಗೆ ಕುಜನ್ ಭಾವ ಅಲ್ಲದೆ ಶನಿ ಬೇರೆ ಕೇಂದ್ರದಲ್ಲಿ ಬರ್ತಾನೆ. ಯಾವಾಗ ಶನಿ ಮೇಷರಾಶಿಯವರಿಗೆ ಭೂಮಿ ವಿಚಾರಕ್ಕೆ ಹೋಗ್ಬಾರ್ದು. ಅತಿ ಮುಖ್ಯವಾಗಿ ಪಾಲುದಾರಿಕೆ ಅಂತೂ ಮಾಡಲೇಬಾರದು. ಪಾಲುದಾರಿಕೆಯಲ್ಲಿ ಹೊಸ ಯೋಜನೆ ಆರಂಭ ಮಾಡಲೇಬಾರದು. ಕಟಕ ರಾಶಿಯವರು 4ನೇ ಮನೆಯಲ್ಲಿ ಶನಿ, ಕುಜನ್ ದೃಷ್ಟಿ ಬೇರೆ. ಭೂಮಿ ಕೊಂಡ್ಕೋತೀನಿ, ತಗೋತೀನಿ, ಗಾಡಿ ಕೊಂಡ್ಕೋತೀನಿ, ತಗೋತೀನಿ, ಮಾರ್ತೀನಿ, ಅದು ದೊಡ್ಡ ವ್ಯವಹಾರ ಮಾಡ್ತೀನಿ, ರಿಯಲ್ ಎಸ್ಟೇಟ್ ತರ ಮಾಡ್ತೀನಿ ಅನ್ನತಕ್ಕಂಥ ಭಾವಕ್ಕೆ ಹೋಗೋರು ಮಾಡ್ಲೇ ಕೂಡುದು. ಇನ್ನು ತುಲಾ ರಾಶಿಯವರು ಲಗ್ನದಲ್ಲೇ ಶನಿ, ಪೀಡೆಯಾಗುವುದು. ನಿಮಗೆ ಬಹುದೊಡ್ಡ ಅಧಿಕಾರ ಕೈಗೆ ಬಂದದ್ದು ನಾಶವಾಗುವುದು. ಬಹುದೊಡ್ಡ ನಿರ್ಧಾರ, ಯೋಜನೆ ಬಾಯಿ ಮುಚ್ಕೋಬೇಕು ನೀವು. ತುಲಾ ರಾಶಿಯವರು ಯಾವುದೇ ಒಂದು ಹೊಸ ಕಾರ್ಯ, ಹೊಸ ಚಿಂತನೆ, ಹೊಸ ಯೋಜನೆ, ಅದರಲ್ಲೂ ರಾಜಕಾರಣಿಗಳಾಗಿದ್ರೆ ಅಂತೂ ನೆವರ್ ಡೂ ದ್ಯಾಟ್. ಮಕರ ರಾಶಿಯವರು ಕೂಡ ಅಷ್ಟೇ. ನಿಮಗೆ 10ನೇ ಮನೆ, ಉದ್ಯೋಗ ಬದಲಾವಣೆ, ಸ್ಥಾನ ಬದಲಾವಣೆ, ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ, ಹೊಸ ಯೋಜನೆ ಸ್ಟಾರ್ಟ್ ಮಾಡ್ತೀನಿ, ಮಾಡೋ ಹಾಗೆ ಇಲ್ಲ ಈ ವರ್ಷ. ಈ ಒಂದು ಶನಿ ಕುಜನ್ ಭಾವಗಳ ಬಗ್ಗೆ ಇನ್ನಷ್ಟು ಮಾಹಿತಿ, ಇನ್ನೇನೇನು ಆಗಬಹುದು ಈ ವರ್ಷ, ಯಾರ್ಯಾರು ಎಚ್ಚರಿಕೆ ತಗೋಬೇಕು, ಯಾರ್ಯಾರಿಗೆ ಬಹುದೊಡ್ಡ ಅನಾರೋಗ್ಯ ಕಾಡಬಹುದು, ಅದ್ರ ಬಗ್ಗೆ ಕೂಡ ಮುಂದಿನ ಭಾಗದಲ್ಲಿ ಹೇಳ್ತೇನೆ, ಕಾದು ನೋಡಿ. ಖಂಡಿತ ವೀಕ್ಷಕರೇ, ಗುರೂಜಿಯವರಂತೂ ಈವರೆಗೂ ಮೇಷ, ಕಟಕ, ತುಲಾ, ಮಕರ ಇವರೆಲ್ಲರಿಗೂ ಎಚ್ಚರಿಕೆ ಗಂಟೆ ಬಾರಿಸಿದ್ದಾರೆ. ಏನೆಲ್ಲ ಮಾಡಬಾರ್ದು, ಮುಖ್ಯ ನಿರ್ಧಾರ ಬೇಡ ಈ ವರ್ಷ ಅಂತ ತಿಳಿಸಿದ್ದಾರೆ. ಗುರುಜಿ, ಯುಗಾದಿಗೆ ಮುನ್ನವೇ ಸ್ವಲ್ಪ ರಾಶಿಯವರಿಗೆ ಎಚ್ಚರಿಕೆ ಕೊಡ್ತಿದ್ದೀರಾ. ಈ ವರ್ಷ ನೀವು ಯಾವುದೇ ಮುಖ್ಯ ನಿರ್ಧಾರ ಮಾಡಬಾರ್ದು, ಯಾವುದೇ ಹೊಸ ಯೋಚನೆ ಚಿಂತನೆಗಳಿಗೆ ಕೈ ಹಾಕ್ಬೇಡಿ ಅಂತ. ಅದರಲ್ಲೂ ಮೇಷ, ಕಟಕ, ತುಲಾ, ಮಕರವರಿಗೆ ಮುಂದೆ ಗುರುಜಿ ನೋಡಿ, ಸೂಕ್ಷ್ಮವಾಗಿ ಈ ಒಂದು ವೃಷಭ ಲಗ್ನ ಅವತ್ತು 8ವರೆಗೆ ಆ ಒಂದು ವೃಷಭ ಲಗ್ನ ಸೃಷ್ಟಿ ಆಗ್ತಕ್ಕಂಥದ್ದು ಗುರು ಕೇತು ಸಂಧಿ ಭಾವಕ್ಕೆ ನಾವು ತಗೋತೇವೆ ಲೆಕ್ಕಾಚಾರ. ಈ ಒಂದು 15-21 ದಿನಗಳಿಂದ ಆ ಒಂದು ಗುರುಗಳ ಮೇಲೆ ಬರ್ತಕ್ಕಂಥ ಅಪವಾದ, ಸ್ಕ್ಯಾಂಡಲ್ಸು, ಎಳವಟ್ಟು, ಈ ಥರದ್ದೆಲ್ಲ ಸೂಕ್ಷ್ಮವಾಗಿ ಗಮನಿಸಿ. ಒಬ್ಬ ಸ್ವಾಮೀಜಿ ನೋಡಿ, ಉಗಾದಿ ಹಬ್ಬ ಗುರು ಬಂದು ಒಂದು ನಿಯಮ ಇದೆ, ಬರುವ 1 ತಿಂಗಳು ಮೊದಲೇ ಬಲ ತೋರಿಸ್ತಾರಂತೆ. ಶನಿ ಬಂದು ಬರುವ ತನ್ನ ಮನೆಗೆ ಬರೋಕ್ ಮೊದಲು 2.5 ತಿಂಗಳು ಮೊದಲು, 28 ವಾರಗಳ ಮೊದಲು, ಇಲ್ಲ ಮಿನಿಮಮ್ 2.5 ತಿಂಗಳು ಮೊದಲು ತನ್ನ ಬಲ ತೋರಿಸುತ್ತೆ ಅಂತಕ್ಕಂಥದ್ದು. ಕುಜ ಬರೋ 9 ಗಂಟೆ ಇಲ್ಲ 9 ದಿನಗಳ ಮೊದಲು ತನ್ನ ಪ್ರಭಾವ ತೋರಿಸ್ತಾನೆ. ಬುಧ 5 ದಿನ ಇಲ್ಲ 5 ಗಂಟೆ ಮೊದಲು ತನ್ನ ಪ್ರಭಾವ ತೋರಿಸ್ತಾನೆ. ಶುಕ್ರ 6 ದಿನಕ್ಕೆ ಮೊದಲು ತನ್ನ ಫೋರ್ಸ್ ತೋರಿಸ್ತಾನೆ ಅನ್ನತಕ್ಕಂಥ ಒಂದು ಭಾವ. ಒಂದೊಂದು ಗ್ರಹಕ್ಕೂ ಒಂದೊಂದು ಶಕ್ತಿ ಇದೆ. ನೋಡಿ, ಈ ಗುರು ಬಂದು ಈಗ 11ನೇ ತಾರೀಕಲ್ವಾ, ಈ ಒಂದು ಏಪ್ರಿಲ್ 11, ಮಾರ್ಚ್ 11ರಿಂದ ತಗೊಳ್ಳಿ ಲೆಕ್ಕಾಚಾರ. ಈ 1 ತಿಂಗಳ ಒಳಗಡೆ ಯಾವ್ಯಾವ ಗುರುಗಳ ಮೇಲೆ ಅಪವಾದ ಬಂದಿದೆ, ಯಾವ್ಯಾವ ಗುರುಗಳು ಯಾವ್ಯಾವ ಸ್ಕ್ಯಾಂಡಲ್ ಅಲ್ಲಿ ಸಿಕ್ಕಾಕೊಂಡಿದ್ದಾರೆ, ಯಾವ್ಯಾವ ಗುರುಗಳು ಜೀವ ಸಮಾಧಿ ಆಗಿದ್ದಾರೆ, ಅಗ್ನಿ ಸಮಾಧಿ ಆಗಿದ್ದಾರೆ, ಯಾವ್ಯಾವ ಗುರುಜಿಗಳು ಇನ್ನೊಬ್ಬರನ್ನ ಬೇಟೆಗೋಸ್ಕರ, ಕೊಲೆಗೋಸ್ಕರ ದುಡ್ಡು ಕೊಟ್ಟು ಸಿಕ್ಕಾಕೊಂಡಿದ್ದಾರೆ, ಓಡೋಗಿದ್ದಾರೆ, ಪಲಾಯನ ಆಗಿದ್ದಾರೆ, ಅಪಮಾನ ಪಟ್ಟಿದ್ದಾರೆ. ತುಂಬಾ ದೊಡ್ಡ ಗುರುಗಳು ಅನ್ಸ್ಕೊಂಡವ್ರು ದಿಢೀರಂತ ಹೋಗಿ ಅವಮಾನ ಅನುಭವಿಸ್ತಿದ್ದಾರೆ. ಇದೆಲ್ಲವನ್ನ ನೋಡಿ ತಮಾಷೆ, ಕೈಗೆ ಬಳೆ ಹಾಕಿಸ್ದಾಗೇನೆ ಅವಮಾನ. ನಮ್ಗೆ ಏನ್ ಅನ್ಸುತ್ತೆ ಅಂದ್ರೆ, ಇಂಥವ್ರ ಕೈಗ ನಾವು ಅಧಿಕಾರ ಕೊಟ್ಟಿದ್ದು, ಇಂಥವ್ರ ಮಾತನ್ನ ನಾವು ನಂಬಿ ಹೋಗ್ತಿದ್ದು, ಇಂಥವ್ರನ್ನ ನಾವು ಆ ಒಂದು ಎಳೆದಾಟವ ಅನ್ನತಕ್ಕಂಥದ್ದು. ಈ ಒಂದು ಮಾರ್ಚ್ 11ರಿಂದ ಮಾರ್ಚ್ 10ರಿಂದ ಈ ಒಂದು ಏಪ್ರಿಲ್ 10 ಹಾಗೂ ಮೇ 10ರವರೆಗೂ 1 ತಿಂಗಳು ಹೀಗೆ, 1 ತಿಂಗಳು ಹೀಗೆ ಲೆಕ್ಕಾಚಾರ ಹಾಕಿ ನೋಡಿಬೇಕಾದ್ರೆ ನಿಮ್ ಕಣ್ಣು ಮುಂದ್ಗಡೆ ಸತ್ಯ ತೋರಿಸುತ್ತೆ. ಗುರು ಒಂಟಿ ಗುರು ವೃಷಭ ರಾಶಿಯಲ್ಲಿ ಕುಳಿತಿರ್ತಕ್ಕಂಥ ವೃಷಭ ಲಗ್ನಕ್ಕೆ ಇಂಥ ಒಂದು ಅವಮಾನಗಳನ್ನು ನೋಡಿ ನಾವು ತಲೆ ಕಚ್ಚಚ್ಕೋಬೇಕಾಗುತ್ತೆ. ಅದಷ್ಟೇ ಅಲ್ಲ, ಸತ್ಯವಂತ ರಾಜಕಾರಣಿಗಳಿಗೆ ಕಾಲವಿರುವುದಿಲ್ಲ. ಒಂಟಿ ಗುರು ಅಲ್ವಾ, ನ್ಯಾಯಬದ್ಧವಾಗಿ ಧರ್ಮಬದ್ಧವಾಗಿ ಜನಸೇವೆ ಮಾಡಿರ್ತಕ್ಕಂಥ ನಿಮಗೆ ಟಿಕೆಟ್ ಸಿಕ್ಕಿರೋಲ್ಲ, ಅಲ್ಲಿ ಏನೋ ಒಂದು ಎಳೆದಾಟ, ಆ ಒಂದು ಪಕ್ಕದಲ್ಲಿ ಆ ಒಂದು ಬುಧ ಬೇರೆ ನೀಚ, ಏನೋ ನೀವು ಮಾಡಬೇಕು ಗಿಮಿಕ್ಕು, ನೀವು ಒಳ್ಳೇದು ಮಾಡೋಕೆ ಹೋಗಿ ನಿಮಗೇ ಸಿಗುವುದಿಲ್ಲ. ಅದರಲ್ಲೂ ನೋಡಿ, ಈ ಮೇಷರಾಶಿಯವರು ಏನಾದರೂ ಲವ್ ಮ್ಯಾರೇಜ್ ಮಾಡ್ಕೋತೀನಿ ಅನ್ನೋರು ದಯವಿಟ್ಟು ಹೋಗಬೇಡಿ. ಡೈವರ್ಸ್ ವಿಚಾರಗಳಿಗೆ ಹೋಗ್ಬೇಕು, ಕೋರ್ಟು ಕಟಕಟೆ ಅನ್ನತಕ್ಕಂಥದ್ದು ಹೋಗ್ಬೇಕು ಅನ್ನತಕ್ಕಂಥವ್ರು ಗುರುಬಲ ಇರೋಲ್ಲ. ಮೇ 20 ಮೇಲೆ ನಿಮಗೆ ನಿಮ್ಮ ಆತ್ಮಬಲ ತಗೊಂಡೋಗಿ 3ನೇ ಮನೆಯಲ್ಲಿ ಕುತ್ಕೋಬಿಡುತ್ತೆ. ಧೈರ್ಯಸ್ಥಾನ ಅಂತ ಹೇಳ್ತೇವೆ 3ನೇ ಮನೆಯನ್ನ. ಗುರು ಯಾವ ಮನೇಲಿ ಕುಳಿತುಕೋತಾನೋ ಆ ಮನೆ ಕೆಡಿಸುತ್ತೆ. ಸೊ ಡೈವರ್ಸ್ ಕೇಸ್ಗೆ ಹೋಗ್ಬೇಕು, ಇಲ್ಲ ಲವ್ ಮ್ಯಾರೇಜ್ ಮಾಡ್ಕೋಬೇಕು, ಲವ್ ಮ್ಯಾರೇಜಸ್ಗೆ ಕನ್ವಿನ್ಸ್ ಮಾಡಬೇಕು,
ದಯವಿಟ್ಟು ಇನ್ನಷ್ಟು ನೋವು ಅವಮಾನಗಳನ್ನ ಹೊಂದತಕ್ಕಂಥದ್ದಾಗಿ ಬಿಡುವುದು. ಯಾವುದೇ ಕಾರಣಕ್ಕೂ ಆ ಒಂದು ಪ್ರಯತ್ನಕ್ಕೆ ಹೋಗ್ತಕ್ಕಂಥದ್ದು ಮಾಡಲೇಬೇಡಿ. ಯಾಕಂದ್ರೆ ಶುಕ್ರ, ಕುಜ, ಚಂದ್ರ, ಆ ಗುರು ಬೇರೆ ಕೇತು ಜೊತೆನಲ್ಲಿ ಸೇರ್ಕೊಂಡು ಇನ್ನಷ್ಟು ನೋವು ತಿಂತೀರಾ. ಓಡಿ ಹೋಗಿ ಮದುವೆ ಆಗ್ಬೇಕು, ಮನೇಲಿ ಹೇಳಿದೆ ಮದುವೆ ಆಗ್ಬೇಕು ಅನ್ನತಕ್ಕಂಥವ್ರು ಎಡವಟ್ಟಾಗ್ತೀರಾ. ನೋಡಿ, ಈ ವರ್ಷ ಕನ್ಫರ್ಮ್ ಶುಕ್ರನಿಂದ 2ನೇ ಮನೆಯಲ್ಲಿ ಗುರು ಕೇತು, ರಿಜಿಸ್ಟರ್ ಮ್ಯಾರೇಜ್ಗಳು, ಲವ್ ಮ್ಯಾರೇಜ್ಗಳು ಜಾಸ್ತಿ ಆಗ್ತವೆ, ಓಡೋಗ್ತಾರೆ. ಅಂಡ್ ಎಸ್ಪೆಷಲಿ ಪುನರ್ವಿವಾಹಗಳು ಹೆಚ್ಚಾಗಿ ನಡೆಯುತ್ತವೆ. ಸೆಕೆಂಡ್ ಮ್ಯಾರೇಜಸ್ ಆಗ್ಬೇಕು, ಮುರಿದಿದೆ ಅನ್ನತಕ್ಕಂಥ ಶುಕ್ರ ಕುಜ ಪರಿಭಾವ. ಯಾರು ಅನುಕಂಪ ತೋರಿಸ್ತೀನಿ, 2ನೇ ಮನೆಯಲ್ಲಿ ಕೇತು ಗುರು ನಯವಾದ ಮಾತುಗಳಲ್ಲಿ ಮಾತಾಡಿ ನಿಮಗ್ ಟೋಪಿ ಹಾಕಿ, ಗಂಡಿಗೆ ಹೆಣ್ಣು, ಹೆಣ್ಣಿಗೆ ಗಂಡು, ಅಲ್ಲೊಂದು ಎಡವಟ್ಟು ನಡೆಯತಕ್ಕಂಥದ್ದು ಆಗುತ್ತದೆ. ಸೊ ಅದರಿಂದ ಈ ಲವ್ ಮ್ಯಾರೇಜ್ ಮಾಡ್ಕೋಬೇಕು, ಪುನರ್ವಿವಾಹ ಮಾಡ್ಕೋಬೇಕು ಅನ್ನೋರು ಜಸ್ಟ್ ಪೋಸ್ಟ್ಪೋನ್ ಫಾರ್ 1 year. ಏನೂ ಆಗೋಲ್ಲ, ಜೀವನ ಮೊದಲೇ ನೋವು ತಿಂದಿದ್ದೀರಾ. ಇನ್ನೊಂದು ಲವ್ ಅಲ್ಲಿ ಡಿಫೆಕ್ಟ್ ಆಗಿರ್ತಕ್ಕಂಥವ್ರು ಆತ್ಮಹತ್ಯೆಗಳಿಗೆ ಹೋಗ್ತಕ್ಕಂಥದ್ದಾಗುತ್ತೆ. ಕುಟುಂಬ ಕಲಹಗಳು ಇರತಕ್ಕಂಥವ್ರು ಮೇಷರಾಶಿಯವರು ನೀರಿನಲ್ಲಿ ಧುಮುಕಿ ಸಾಯ್ತಕ್ಕಂಥದ್ದು. ಕೇತು ಪ್ರಭಾವ, ನೀರಿನ ಪ್ರಭಾವದ ಚಂದ್ರ ಲಗ್ನದಲ್ಲಿ ಕುಳಿತಿದ್ದಾನೆ. ದೊಡ್ಡ ದೊಡ್ಡ ವಾಹನಗಳಿಗೆ ಆಕ್ಸಿಡೆಂಟ್ ಮೂಲಕ ಮದುವೆಗೆ ಹೋಗ್ಬೇಕಾದ್ರೆ, ಶುಭ ಕಾರ್ಯಕ್ಕೆ ಹೋಗ್ಬೇಕಾದ್ರೆ, ಮುಂಜಿ ಮಾಡ್ಲಿಕ್ಕೆ ಹೋಗ್ಬೇಕಾದ್ರೆ, ಉಪನಯನಕ್ಕೆ ಹೋಗ್ಬೇಕಾದ್ರೆ ಆಕ್ಸಿಡೆಂಟ್ಗಳು ಶನಿ ರಾಹು ನೋಡಿ ಪಿತೃಶಾಪ ತಟ್ಟಿ ಆ ಒಂದು ಮೃತ್ಯುವನ್ನ ನೋಡತಕ್ಕಂಥದ್ದಾಗಿ ಬಿಡುತ್ತದೆ. ಆದರೆ ಗುರು ಕೇತುವಿನೊಂದಿಗೆ ಸೇರಿ ಬಹುದೊಡ್ಡ ರೆವಲ್ಯೂಷನ್ ಒಂದು ಮೆಡಿಕಲ್ ಸಿಸ್ಟಮ್ ನಲ್ಲಿ ನಡೀತಕ್ಕಂಥದ್ದಾಗುತ್ತೆ. ಗುರು ಅಂದ್ರೇನೆ ಪುತ್ರಕಾರಕ. ಅವನ ಜೊತೆ ಕೇತು ಸೇರಿ ಈ ಒಂದು ಮಕ್ಕಳಾಗಬೇಕು ಅನ್ನತಕ್ಕಂಥ ಒಂದು ಸಿಸ್ಟಮ್, ಈ ಒಂದು IVF ಇರ್ಬೋದು, IUA ಇರ್ಬೋದು, ಏನೇನೋ ಹೇಳ್ತಾರೆ, ಅಂತಹವುಗಳಿಗೆ ಸಂಬಂಧಪಟ್ಟಂಥದ್ದಲ್ಲಿ ಒಂದು ಹೊಸ ರೆವಲ್ಯೂಷನ್ಸ್ ಬರುತ್ತೆ. ಕುಜನ್ ಮನೆ ನೋಡೋದ್ರಿಂದ ವೃಣಗಳಿಗೆ, ಈ ಕ್ಯಾನ್ಸರ್ಗೆ ಸಂಬಂಧಪಟ್ಟಂಥದ್ದು, ಕೇತು ಕಿಡ್ನಿ ಸ್ಟೋನ್ಸ್ಗೆ ಸಂಬಂಧಪಟ್ಟಂಥದ್ದು ಕಾಯಿಲೆಗಳು ಜಾಸ್ತಿ ಆದ್ರೂ ಅದಕ್ಕೂ ಸಂಬಂಧಪಟ್ಟಂತ ವೈದ್ಯಕೀಯ ರಂಗದಲ್ಲಿ ಬಹುದೊಡ್ಡ ಪ್ರಗತಿಗಳು ಕಾಣಿಸ್ತವೆ. ಏಡ್ಸ್ ರೋಗ, ಕೆಲವೊಂದು ಮಹಾಮಾರಿ ರೋಗಗಳಿಗೆ ಬಹುದೊಡ್ಡ ಒಂದು ವಿಶೇಷವಾದಂಥ ಮದ್ದುಗಳು ಹೊರಪಡಲ್ತಕ್ಕಂಥದ್ದಾಗುವುದು. ಆದರೆ ಈ ಒಂದು ಗುರುಕೇತು ಪ್ರಭಾವದಿಂದಾಗಿ ಆ ಕುಜ 12ನೇ ಮನೆಯಲ್ಲಿರೋದ್ರಿಂದ ಕೆಲವೊಂದು ಈ ಒಂದು ವೈದ್ಯಕೀಯ ರಂಗದ ಆಸ್ಪತ್ರೆಗಳ ಮೇಲೆ ಅಪವಾದಗಳು ಬರ್ತಕ್ಕಂಥದ್ದಾಗುತ್ತೆ. ಇಲ್ಲ ಮೆಡಿಸಿನ್ಸ್ ಕಂಡುಹಿಡಿತಕ್ಕಂಥವ್ರ ಮೇಲೆ ಅಪವಾದಗಳು, ಅವ್ರು ಇನ್ನಷ್ಟು ಯಾವುದೋ ಒಂದು ಬಹುದೊಡ್ಡ ಗುಪ್ತ ಕಾಯಿಲೆ ಹರಡತಕ್ಕಂಥದ್ದಾಗುತ್ತೆ. ಸಮಥಿಂಗ್ H1B1 ತರ ಯಾವುದೋ ಒಂದು ಇನ್ನೊಂದು 2-3 ಹೊಸ ಕಾಯಿಲೆಗಳು ಸೃಷ್ಟಿ ಆಗ್ತವೆ, ಇಲ್ಲ ಸೃಷ್ಟಿ ಮಾಡ್ತಾರೆ. ದುಡ್ಡುಗೋಸ್ಕರ ತಮ್ಮ ಮಾತ್ರೆಗಳು ಮದ್ದುಗಳು ಮಾತ್ರ ಖರ್ಚಾಗಬೇಕು ಅನ್ನತಕ್ಕಂಥ ಒಂದು ಲೆಕ್ಕಾಚಾರದಲ್ಲಿ ಅವರೇ ಕ್ರಿಯೇಟ್ ಮಾಡಿ ಜನಗಳಲ್ಲಿ ಬಿಟ್ಟು ಜನಗಳು ಸಾಯ್ತಿದ್ರೆ ಆ ಮಾತ್ರೆಗಳ ಮುಖಾಂತರ ಬಿಟ್ಟು ದುಡ್ಡು ಮಾಡಿಕೊಳ್ಳತಕ್ಕಂಥ ದುಷ್ಟತನದ ಬುದ್ಧಿ ಕೆಲವೊಂದು ವೈದ್ಯಕೀಯ ಫಾರ್ಮಸಿ ಕಂಪನಿಗಳಿಗೆ ಬರತಕ್ಕಂಥದ್ದಾಗುತ್ತೆ, ನಡೆಯುತ್ತದೆ. ಅದಕ್ಕೆ ಸಂಬಂಧಪಟ್ಟಂತ ಡೀಟೇಲ್ಸ್ ಹೊರಗಡೆ ಬಂದು ಅವರ ಮೇಲೆ ಒಂದು ತೆರಿಗೆ, ಯಾವುದಾದ್ರೂ ಒಂದು ಟ್ಯಾಕ್ಸು, ಈ ತರದ್ದು ಬ್ಯಾನ್ ಮಾಡ್ತಕ್ಕಂಥದ್ದು ಕೂಡ ಕೆಲವೊಂದು ಮೆಡಿಸಿನ್ಸ್ ಮೇಲೆ ನಡೆಯತಕ್ಕಂಥದ್ದಾಗುತ್ತೆ. ಇನ್ನಷ್ಟು ಮಾಹಿತಿ ಇದೆ ಈ ಒಂದು ವರ್ಷ ಯಾವ ರಂಗದವರು ಹೇಗೆ ಏನು ಅನ್ನತಕ್ಕಂಥದ್ದು ಕಾದು ನೋಡಿ. ಗುರುಜಿ ಇಷ್ಟೊತ್ತು ವರ್ಷ ಭವಿಷ್ಯದ ಕುರಿತು ತಿಳಿಸ್ಕೊಡ್ತಿದ್ರು. ಕೆಲ ರಾಶಿಗಳಿಗೆ ಹೇಗಿದೆ, ಒಳ್ಳೇದಾ ಕೆಟ್ಟದ್ದಾ ಅಂತ ಈ ದಿನದ ಭವಿಷ್ಯ ಹೇಳ್ತಾರಾ? ಕೇಳೋಣ ಬನ್ನಿ. ಗುರುಜಿ, ಇವತ್ತಿನ ದಿನ ಹೇಗಿದೆ ಗುರುಜಿ ಎಲ್ರಿಗೂ? ಖಂಡಿತ ನೋಡಿ, ಇವತ್ತು ಅನ್ನೋದಕ್ಕಿಂತ ನಾಳೆದು ನೋಡ್ಕೋಬೇಕಾಗುತ್ತೆ. ನಾಳೆ ಹೆಚ್ಚು ಕಡಿಮೆ ಪಂಚಗ್ರಹಗಳ ಒಕ್ಕೂಟ ನಡೆಯುತ್ತೆ. ಉತ್ತರಾಭಾದ್ರ ನಕ್ಷತ್ರ ಅಷ್ಟಗ್ರಹ ಕೂಟ ಒಂದು ಹತ್ತಿರದಲ್ಲಿದೆ ಅಂತ ಹೇಳಿದ್ದೆ. ನಾಳೆ ಪಂಚಗ್ರಹ ಕೂಟ ಒಂದು ನಡೀತಕ್ಕಂಥದ್ದು, ಅದ್ರ ಬಗ್ಗೆ ನಾಳೆ ತಿಳಿಸ್ತೇನೆ. ಇವತ್ತಿನ ವಿಶೇಷತೆಗೆ ಬಂದ್ಬಿಡೋಣ. ಪೂರ್ವಭಾದ್ರ ನಕ್ಷತ್ರ ಗುರುಭಾವ, ಆ ಗುರು ವಿಶೇಷವಾಗಿ ಚಂದ್ರ ನಕ್ಷತ್ರ ನೋಡೋಣ. ಇವತ್ತು ತಂಪು, ಒಲವು, ಪ್ರೀತಿ, ಗುರು ಚಂದ್ರ ಕೇಂದ್ರದಲ್ಲಿರ್ತಕ್ಕಂಥದ್ದು ತುಂಬಾ ವಿಶೇಷ. ರಾಶಿ ಭೂಮಿಗೆ ಸಂಬಂಧಪಟ್ಟಂತ ತಗಾದೆ, ಕಿರಿಕಿರಿ, ಯಾವುದೋ ಶುಭ ಕಾರ್ಯಗಳು ವಿಘ್ನ ಆಗ್ತಿದೆ, ನಿಂತಿದೆ, ಎಳೆದಾಟ ಆಗ್ತಿದೆ ಅನ್ಕೊಳ್ಳತಕ್ಕಂಥವರಿಗೆ ವಿಶೇಷ ವೃದ್ಧಿ. ಅನಾಥಾಶ್ರಮ, ವೃದ್ಧಾಶ್ರಮ, ಟ್ರಸ್ಟು, ಎಜುಕೇಷನಲ್ ಟ್ರಸ್ಟು, ಎಜುಕೇಷನ್ ಸಿಸ್ಟಮು, ಚೈಲ್ಡ್ ಪ್ಲೇ ಹೋಮು, ಮಕ್ಕಳನ್ನು ನೋಡ್ಕೊಳ್ತಕ್ಕಂಥ ಒಂದು ದಾದಿ ಕೆಲಸ, ನರ್ಸ್ ಕೆಲಸ, ಹೌಸ್ ಕೀಪಿಂಗ್ ಕೆಲಸ, ಈ ಥರದ್ದು ಮಾಡ್ತಿರ್ತಕ್ಕಂಥವರಿಗೂ ಹಾಗೂ ವೃತ್ತಿಪರರಿಗೂ ವಿಶೇಷವಾದಂಥ ಒಂದು ಲಾಭದ ದಿನ. ಸ್ವಲ್ಪ ಪ್ರಯಾಣದಲ್ಲಿ ಎಚ್ಚರಿಕೆ ಆಗಿರಿ. ಮುಖ್ಯ ನಿರ್ಧಾರಗಳು ಸೈನ್ ಹಾಕ್ಲಿಕ್ಕೆ ಹೋಗ್ಬೇಡಿ, ಟೋಪಿ ಹಾಕೋಬಿಡ್ತೀರಾ.
ಲಗ್ನಾಧಿಪತಿ 12 ಅಲ್ವಾ, ಹೊಗಳಿಕೆಗೆ ಯಾರಾದ್ರೂ ಸಾರ್ ನೀವ್ ಹಿಂಗ್ ಸಾರ್ ಹಂಗ್ ಸಾರ್ ಅದು ಸಾರ್ ಇದು ಸಾರ್ ನೀವಾ ಸಾರ್ ಅಂತ ಹೇಳಿ ಟೊಪಿ ಹಾಕ್ಬಿಡ್ತಾರೆ. ಎಚ್ಚರಿಕೆ. ವೃಷಭ ರಾಶಿ ಲಗ್ನಾಧಿಪತಿ ವಿಶೇಷವಾಗಿದ್ದಾನೆ. ಚಂದ್ರ ಕೂಡ ಕೇಂದ್ರದಲ್ಲಿರೋದ್ರಿಂದ ಆಮದು ರಫ್ತುಗೆ ಸಂಬಂಧಪಟ್ಟಂಥದ್ದು, ಮೆಡಿಸಿನ್ಸು, ಕೆಮಿಕಲ್ಸು, ಫರ್ಟಿಲೈಸರ್ಸು, ಟ್ರಾವೆಲ್ಸು, ಟೂರ್ಸು, ಏಜೆನ್ಸೀಸು, ಕಸ್ಟಮರ್ ಸರ್ವಿಸು, ಬ್ಯಾಂಕಿಂಗು, ಫೈನಾನ್ಸು, ಮಕ್ಕಳಿಗೆ ಸಂಬಂಧಪಟ್ಟಂತ ಎಜುಕೇಷನ್ಗೆ ಸಂಬಂಧಪಟ್ಟಂಥದ್ದು, ಲಾಯರ್ಸು, ರಾಯಭಾರಿಗಳು, ಗವರ್ನರ್ಗಳು, ಇದಕ್ಕೆ ಸಂಬಂಧಪಟ್ಟಂಥ ಉದ್ಯೋಗ ವ್ಯವಹಾರದಲ್ಲಿರ್ತಕ್ಕಂತಹವರಿಗೆ ವಿಶೇಷವಾದಂಥ ದಿನ. ತುಂಬಾ ಚೆನ್ನಾಗಿದೆ. ಇಟ್ಸ್ ಯೋರ್ ಡೇ. ಏನಾದರೂ ಒಂದು ಪರಸ್ಥಳ ಪ್ರಯಾಣ, ಪರಸ್ಥಳದಲ್ಲಿ ಉದ್ಯೋಗ ವ್ಯವಹಾರ ವಿದ್ಯಾಭ್ಯಾಸ ಸೆಟ್ಲ್ ಆಗಬೇಕು, ಟ್ರೈ ಮಾಡಿ. ತುಂಬಾ ಚೆನ್ನಾಗಿರ್ತಕ್ಕಂಥದ್ದು. ಇನ್ನು ಮಿಥುನ್ ರಾಶಿ ಭಾಗ್ಯಸ್ಥಾನದಲ್ಲಿರ್ತಕ್ಕಂಥ ಚಂದ್ರ, ಅವನ ಜೊತೆಯಲ್ಲಿ ಬುಧ. ಈ ಒಂದು ಲೆಕ್ಕಾಚಾರಗಳಿಗೆ ಸಂಬಂಧಪಟ್ಟಂತ ವ್ಯವಹಾರ, ಈ ಫೈನಾನ್ಸ್ ಇರ್ಬೋದು, ಬಡ್ಡಿ ಇರ್ಬೋದು, ಚೀಟಿ ವ್ಯವಹಾರ ಇರ್ಬೋದು, ಹಣಕಾಸು ಸಣ್ಣ ಪುಟ್ಟ ಲೇವಾದೇವಿಗಳು ಇರ್ಬೋದು, ಏನಾದರೂ ಒಂದು ಸೇವಿಂಗ್ಸ್ ಲೆಕ್ಕಾಚಾರ ಏನಾದರೂ ಹಾಕ್ತಿದ್ದೀರಾ ಅಂದ್ರೆ ತುಂಬಾ ವಿಶೇಷ. ಕುಟುಂಬದಲ್ಲಿ ಏನಾದರೂ ಎಲ್ಲರೂ ಸೇರಿ ಭೂಮಿ ತಗೋಬೇಕು, ಮನೆ ತಗೋಬೇಕು, ಗಾಡಿ ತಗೋಬೇಕು, ಆಭರಣ ತಗೋಬೇಕು, ಹಬ್ಬಕ್ಕೆ ಇವತ್ತಿಂದಲೇ ಸಂಭ್ರಮ ಆಚರಣೆ ಶುರು ಮಾಡ್ಕೋಬೇಕು. ಫ್ಯಾಂಟಾಸ್ಟಿಕ್ ಡೇ. ಆಕಸ್ಮಿಕವಾಗಿ ಪ್ರಯಾಣ ಸುಖವೂ ಇರತಕ್ಕಂಥದ್ದು. ದೈವ ದರ್ಶನ, ಗುರು ದರ್ಶನ, ಆತ್ಮೀಯ ಬಂಧು ಓರ್ವರ ಆಗಮನ ಕೂಡ ಉಂಟು. ಕಟಕ ರಾಶಿ ಲಗ್ನಾಧಿಪತಿ ಅಷ್ಟಮ. ಆದರೂ ಗುರು ಲಾಭದಲ್ಲಿರುವುದರಿಂದ ಒಳ್ಳೆಯದು ಕೆಟ್ಟದ್ದು ಎರಡರ ಸ್ಟ್ರೆಸ್ ಅನ್ನ ನೋಡ್ತಕ್ಕಂಥದ್ದಾಗುವುದು. ಉದ್ಯೋಗದಲ್ಲಿ ಸ್ವಲ್ಪ ಪರಿಶ್ರಮ, ಆರೋಗ್ಯದಲ್ಲಿ ಸ್ವಲ್ಪ ಎಳೆದಾಟ, ಶುಭ ಕಾರ್ಯಗಳಿಗೋಸ್ಕರ ಖರ್ಚಾಗ್ತಕ್ಕಂಥದ್ದು, ಸ್ವಲ್ಪ ಈ ಒಂದು ಹಣಕಾಸು ಲೇವಾದೇವಿಗಳಲ್ಲಿರ್ತಕ್ಕಂಥವ್ರು ತುಂಬಾ ಓವರ್ ಕಾನ್ಫಿಡೆನ್ಸ್ ಆಗಿ ಹೋಗಿ ಬೀಳ್ತಕ್ಕಂಥದ್ದು. ಅದರಲ್ಲೂ ಈ ಡೈರೆಕ್ಟರ್ಸ್, ಕಲಾ ಮಾಧ್ಯಮ, ಆರ್ಟಿಸ್ಟ್ಗಳು, ಡಿಸೈನರ್ಸ್ಗಳು, ಇಂಟೀರಿಯರ್ ಡೆಕೋರೇಟರ್ಸ್, ಗ್ರಾಫಿಕಲ್ ಡಿಸೈನರ್ಸ್, ಈ ಥರದಲ್ಲಿರ್ತಕ್ಕಂಥವರಿಗೆ ಸ್ವಲ್ಪ ಒಂದು ಒತ್ತಡದ ದಿನ. ಸಿಂಹ ರಾಶಿ ದಶಮದಲ್ಲಿರ್ತಕ್ಕಂಥ ಗುರು, ಸಪ್ತಮದಲ್ಲಿರ್ತಕ್ಕಂಥ ಚಂದ್ರ, ನೇರವಾದಂಥ ಕೇಂದ್ರ ಭಾವ, ಅದ್ಭುತವಾದಂಥ ದಿನ. ಉದ್ಯೋಗದಲ್ಲಿ ಪರಿಪೂರ್ಣ ತೃಪ್ತಿಯನ್ನ, ಚೇಂಜ್ ಆಫ್ ಜಾಬ್, ಚೇಂಜ್ ಆಫ್ ಪ್ಲೇಸ್, ಚೇಂಜ್ ಆಫ್, ಯಾಕಂದ್ರೆ ಸೂರ್ಯ ಬೇರೆ ಅಷ್ಟಮದಲ್ಲಿದ್ದಾನೆ ನಿಮಗೆ. ಸೊ ಏನಾದರೂ ಒಂದು ಮಾಡ್ಕೋಬೇಕು ಅನ್ಕೊಂಡು ಕೂಡ ತುಂಬಾ ವಿಶೇಷವಾದಂಥ ಒಂದು ದಿನ. ಸರ್ಕಾರಿ ಮಟ್ಟದ ಕೆಲಸ ಕಾರ್ಯ ವ್ಯವಹಾರ ಉದ್ಯೋಗ ಇದರಲ್ಲಿರೋರು ಇರತಕ್ಕಂಥವರಿಗೆ ವಿಶೇಷವಾದಂಥ ಒಂದು ದಿನ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಪರಿಶ್ರಮ, ಕಲಾವಿದರಿಗೆ ಸ್ವಲ್ಪ ಎಳೆದಾಟ, ಸ್ವಲ್ಪ ಇಂಜುರೀಸ್ ಆಗೋದು, ಆಕ್ಸಿಡೆಂಟ್ಸ್ ತರ ಆಗೋದು, ಏನಾದ್ರೂ ಒಂದು ಪ್ರೀತಿ ಪ್ರೇಮ ಪ್ರಣಯ ಉನ್ಮಾದ ಅದರಲ್ಲಿ ಪೆಟ್ಟುಗಳು ಮಾಡ್ಕೊಳ್ಳೋದು ಆಗ್ಬಿಡುತ್ತೆ. ಕನ್ಯಾ ರಾಶಿ ಷಷ್ಠ ಭಾವದಲ್ಲಿರ್ತಕ್ಕಂಥ ಚಂದ್ರ, ಭಾಗ್ಯಸ್ಥಾನದಲ್ಲಿರ್ತಕ್ಕಂಥ ಗುರು. ತಂದೆ ತಾಯಿಗೇನಾದರೂ ದೀರ್ಘವಾದಂಥ ಕಾಯಿಲೆಯ ಪ್ರಭಾವವಿದ್ದರೆ, ಇಲ್ಲ ಅವರ ತಂದೆ ತಾಯಿಗೆ, ಯಾಕಂದ್ರೆ ಶನಿ ರಾಹು ಸಂಧಿ ಬೇರೆ, ಏನಾದರೂ ಅನಾರೋಗ್ಯ ಸಮಸ್ಯೆಗಳಿದ್ರೆ ಇನ್ನಷ್ಟು ಉಲ್ಪಣ ಆಗ್ತಕ್ಕಂಥದ್ದಾಗುತ್ತೆ. ಅವರ ಕಡೆ ಗಮನ ಕೊಡಿ. ಮುಖ್ಯ ನಿರ್ಧಾರಗಳು ತೆಗೆದುಕೊಳ್ಳಲು ಒಳ್ಳೆಯ ದಿನವಲ್ಲ. ಕಲಾವಿದರಿಗೆ ತುಂಬಾ ಒಳ್ಳೆಯ ದಿನ. ಶುಕ್ರ ಪ್ರಭಾವಕ್ಕೆ ಸಂಬಂಧಪಟ್ಟಂತ ಹೂವು, ಹಣ್ಣು, ತರಕಾರಿ, ಈ ಒಂದು ಗಾರ್ಮೆಂಟ್ಸು, ಬಟ್ಟೆ, ಇವುಗಳ ವ್ಯಾಪಾರಸ್ಥರಿಗೆ ಪರಿಶ್ರಮವಾದರೂ ಅಲ್ಪ ಲಾಭ. ಅದೇ ಹಾಲು, ಬೆಣ್ಣೆ, ತುಪ್ಪ, ಮೊಸರು, ಡಾಕ್ಯುಮೆಂಟೇಶನ್ ಮಾಡಿಸ್ತಕ್ಕಂತಹವರಿಗೆ, ಜೆರಾಕ್ಸ್ ಅಂಗಡಿ, ಪೇಪರ್ ನ್ಯೂಸ್ ಏಜೆನ್ಸಿ ಈ ತರ ನಡೆಸ್ತಿರ್ತಕ್ಕಂಥವರಿಗೆ, ಲೇಖಕರಿಗೆ ಪರಿಶ್ರಮ, ಸ್ವಲ್ಪ ಎಳೆದಾಟವೇ ನಷ್ಟವೇ. ಏನು ತುಲಾ ರಾಶಿ ಪಂಚಮದಲ್ಲಿರ್ತಕ್ಕಂಥ ಚಂದ್ರ, ಅಷ್ಟಮದಲ್ಲಿರ್ತಕ್ಕಂಥ ಗುರು. ಆಕಸ್ಮಿಕ ಧನಯೋಗ. ತುಂಬಾ ದೂರದಿಂದ ದುಡ್ಡು ಬರಬೇಕಿತ್ತು, ತುಂಬಾ ದಿನ ಆಗಿಲ್ಲ, ಎಳೆದಾಟ, ಇವತ್ತಂಥದ್ದೊಂದು ನಡೆಯುತ್ತೆ. ಆಕಸ್ಮಿಕ ಪ್ರಯಾಣ, ದೈವ ದರ್ಶನ, ಗುರು ದರ್ಶನ, ವಿಶೇಷ ಅಧಿಕಾರ ಪ್ರಾಪ್ತಿ ಆಗ್ತಕ್ಕಂಥದ್ದು. ಆದರೆ ಲಗ್ನಾಧಿಪತಿ 6ನೇ ಮನೆ ನಷ್ಟಭಾವ, ಅನಾರೋಗ್ಯವೇನಾದ್ರೂ ಕಾಡತಕ್ಕಂಥದ್ದು, ಸಂಗಾತಿ ವಿಚಾರ, ಪಾರ್ಟ್ನರ್ಶಿಪ್ ಅಲ್ಲಿ ಏನಾದ್ರೂ ಕಿರಿಕಿರಿ, ಎಸ್ಪೆಷಲಿ ರಿಯಲ್ ಎಸ್ಟೇಟ್ಗೆ ಸಂಬಂಧಪಟ್ಟಂತ ವ್ಯವಹಾರಗಳಲ್ಲಿ ಎಳೆದಾಟ ಆಗುತ್ತೆ. ಸರ್ಕಾರಿ ಪ್ರಾಜೆಕ್ಟ್ಗಳು ಸ್ವಲ್ಪ ಏರುಮುಖ. ವೃಶ್ಚಿಕ ರಾಶಿ ಸುಖಭಾವದ ಚಂದ್ರ, ಸಪ್ತಮದಿಂದ ಗುರುದೃಷ್ಟಿ, ಸುಖವೃದ್ಧಿ, ನೆಮ್ಮದಿ ವೃದ್ಧಿ, ವಿಶೇಷವಾದಂಥ ಕ್ಷೀರ ಭೋಜನ, ಪಾಯಸ ಭೋಜನ, ಏನಾದ್ರೂ ಹಸು, ಹಾಲು, ಹಣ್ಣು, ಬೆಳ್ಳಿ, ತುಪ್ಪ ಇವುಗಳಿಗೆ ಸಂಬಂಧಪಟ್ಟಂಥದ್ದು ಕೊಂಡುಕೊಳ್ಳೋದು, ದಾನ ಮಾಡೋದು ಇರತಕ್ಕಂಥ ಒಂದು ದಿನ. ಗುರು ದರ್ಶನ ಪೂರ್ಣವಾದ ದಿನ. ವಾಟ್ ಎವರ್ ಯು ವಾಂಟ್ ಟು ಡೂ, ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದವರು ಇವತ್ತೇನಾದ್ರೂ ಅಪ್ಲೈ ಮಾಡೋದು ಕೆಲಸಕ್ಕೆ, ಎಸ್ಪೆಷಲಿ ಮೆಡಿಕಲ್ ಲೈನ್ ಅಲ್ಲಿ ಏನಾದ್ರೂ ಟ್ರೈ ಮಾಡ್ತಿದ್ದೀರಾ, ಇಲ್ಲ ರಾಜಕಾರಣಿಗಳಾಗಿ ಟಿಕೆಟ್ಗೆ ಏನಾದ್ರೂ ಟ್ರೈ ಮಾಡ್ತಿದ್ದೀರಾ, ಇಲ್ಲ ಪೊಲೀಸ್ ಇಲಾಖೆನಲ್ಲಿ ಏನಾದ್ರೂ ಕೆಲಸಕ್ಕೆ ಟ್ರೈ ಮಾಡ್ತಿದ್ದೀರಾ, ಸರ್ಕಾರಿ ಇಲಾಖೆನಲ್ಲಿ ಕೆಲಸಕ್ಕೆ ಟ್ರೈ ಮಾಡ್ತಿದ್ದೀರಾ, ಸಮಥಿಂಗ್ ನ್ಯೂ ಥಿಂಗ್, ಗುಡ್ ಥಿಂಗ್, ಸ್ಟಾರ್ಟ್ ಇಟ್ ಅಪ್. ಫ್ಯಾಂಟಾಸ್ಟಿಕ್ ಡೇ. ಆದರೆ ಸೂರ್ಯ
ಪಂಚಮದಲ್ಲಿರೋದ್ರಿಂದ ಸ್ವಲ್ಪ ಅಹಮಿಂದ ಯಾರ ಹತ್ರ ಜಗಳಕ್ಕೆ ಹೋಗ್ಬಿಡ್ತೀರಾ ನೋಡ್ಕೊಂಡು. ಕುಜ ಬೇರೆ, ಗಾಡಿ ಓಡಿಸುವಾಗ ಸ್ವಲ್ಪ ಎಚ್ಚರಿಕೆ. ಧನುಸು ರಾಶಿ, ವಿಜಯದ ಸ್ಥಾನದಲ್ಲಿ ವಿಜಯನಾಮ ಸಂವತ್ಸರ ಹತ್ರ ಬರ್ತಿದೆ. ಆ ಚಂದ್ರ 3ನೇ ಭಾವದಲ್ಲಿ ಕುಳಿತು ಸ್ವಲ್ಪ ಎಳೆದಾಟ ಅಂದ್ರು ಪಾಲುದಾರಿಕೆಯ ವ್ಯವಹಾರದಲ್ಲಿ ವಿಶೇಷ ಲಾಭವನ್ನ ನೋಡ್ತೀರಾ. ಅದರಲ್ಲೂ ಲೆಕ್ಕಿಗರು, ಗಣಿತಜ್ಞರು, ಕ್ಯಾಲ್ಕುಲೇಷನ್ಸ್, ಚಾರ್ಟರ್ಡ್ ಅಕೌಂಟೆಂಟ್ಸ್, ಫೈನಾನ್ಷಿಯಲ್ ಕನ್ಸಲ್ಟೆಂಟ್ಸ್, ಇದಕ್ಕೆ ಸಂಬಂಧಪಟ್ಟಂಥದ್ದು, ಮಾಧ್ಯಮ ಪ್ರಪಂಚ, ಕಲಾ ಪ್ರಪಂಚ, ಡಾಕ್ಟರ್ಸ್ಗಳಾಗಿ ಇರತಕ್ಕಂಥವರಿಗೆ ವಿಶೇಷವಾದಂಥ ಅಭಿವೃದ್ಧಿ ನೋಡ್ತಕ್ಕಂಥ ಒಂದು ದಿನ. ಪ್ರಯಾಣ ಎಚ್ಚರಿಕೆ. ಮಕರ ರಾಶಿ, ವಿಶೇಷವಾದಂಥ ದಿನ. ಪುತ್ರ ಸಂತಾನ, ಆ ಮಕ್ಕಳ ಸಂತಾನಕ್ಕೋಸ್ಕರ ಸ್ವಲ್ಪ ಆರೋಗ್ಯ ಖರ್ಚುಗಳು, ಡಾಕ್ಟರ್, ಹಾಸ್ಪಿಟಲೈಸೇಷನ್, ಓಡಾಟಗಳಾಗ್ತಕ್ಕಂಥದ್ದು, ದಿಢೀರ್ ದುಡ್ಡು ನಷ್ಟ ಮಾಡ್ಕೊಳ್ತಕ್ಕಂಥದ್ದು, ಇಲ್ಲ ಒಡ ಹುಟ್ಟಿದವರ ಒಂದು ಹಣಕಾಸು ಸಮಸ್ಯೆಗಳಿಗೆ ನೀವು ದುಡ್ಡು ಕಾಸು ಓಡಾಟ ಆಗ್ತಕ್ಕಂಥದ್ದು ಆಗುತ್ತೆ. ಸ್ವಲ್ಪ ಪರಿಶ್ರಮದ ದಿನವೇ. ಉದ್ಯೋಗದಲ್ಲಿ ಸ್ವಲ್ಪ ಏನಾದ್ರೂ ಬಾಸಿಂದ ಆದ್ರೂ ಇಲ್ಲ ನಿಮ್ಮ ಕೆಳಗಡೆಯವರಿಂದ ಆದ್ರೂ ಕಾಲೆಳೆತ ಪ್ರಸಂಗಗಳಾಗ್ತಕ್ಕಂಥದ್ದಾಗುತ್ತೆ. ಕುಂಭರಾಶಿ, ಪೂರ್ಣ ತೃಪ್ತಿ, ಪೂರ್ಣ ಸಂತೃಪ್ತಿಯ ಒಂದು ಪ್ರಭಾವ. ಭೂಮಿ, ಮನೆ, ವಾಹನ ಕೊಂಡುಕೊಳ್ಳುವಿಕೆಯ ವಿಚಾರದಲ್ಲಿ ಪ್ರಗತಿ, ವಿಶೇಷ ಸಂತಾನ ಪ್ರಾಪ್ತಿ. ಪಂಚಮದಲ್ಲಿ ಗುರು ಬುಧ ಸೇರಿರುವುದರಿಂದ ನವಾಂಶದಲ್ಲಿ ಈ ವ್ಯವಹಾರಗಳಲ್ಲಿರ್ತಕ್ಕಂಥವರಿಗೆ, ಈ ಜ್ಯೋತಿಷ್ಯರಿಗೆ, ಗುರುಗಳಿಗೆ ಸ್ವಲ್ಪ ಎಳೆದಾಟ ಆಗ್ತಕ್ಕಂಥ ಒಂದು ದಿನ ಆಗುತ್ತೆ. ಏನಾದ್ರೂ ಒಂದು ಎಚ್ಚರಿಕೆ. ಇನ್ನು ಮೀನರಾಶಿ, ಪ್ರಯಾಣ ಸಂಭವ. ಆ ಚಂದ್ರ 12ನೇ ಮನೆಯಲ್ಲಿದ್ದಾನೆ. ಕುಟುಂಬಕ್ಕೋಸ್ಕರ, ವ್ಯವಹಾರಕ್ಕೋಸ್ಕರ, ವಿದ್ಯಾಭ್ಯಾಸಕ್ಕೋಸ್ಕರ ಎಳೆದಾಟಗಳಾಗ್ತಕ್ಕಂಥದ್ದಾದ್ರೂ ಪೂರ್ಣ ನಿದ್ರಾ ಪ್ರಭಾವ. ತಿನ್ನು ಮಲಗು ಅನ್ನತಕ್ಕಂಥದ್ದು. ಮುಖ್ಯ ನಿರ್ಧಾರ ತಗೋಬೇಡಿ. ಪ್ರೀತಿ, ಪ್ರೇಮ ಫ್ಯಾಂಟಾಸ್ಟಿಕ್ ಡೇ. ಇದಿಷ್ಟು ದ್ವಾದಶ ರಾಶಿಗಳ ಫಲಾನುಫಲ. ಎಲ್ಲರಿಗೂ ಒಳ್ಳೆಯದಾಗಲಿ. ರೀ, ಎಂದಿನಂತೆ ಇಂದು ಕೂಡ ಸಾಕಷ್ಟು ವಿಚಾರಗಳನ್ನ ನಮ್ಮ ಮುಂದೆ ಇಟ್ಟಿದ್ದೀರಾ. ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ತೆ ಶಂಕರ್. ವೀಕ್ಷಕರೇ, ಹೊರಡೋ ಮುನ್ನ ಮತ್ತೊಮ್ಮೆ ನೆನಪನ್ನ ಮಾಡ್ತಾ ಇದ್ದೀನಿ. ಇವತ್ತು ಸಂಜೆ ಬಹಳ ವಿಶೇಷವಾಗಿ ಮೂಡ್ ಬರ್ತಿದೆ. 5:30ಕ್ಕೆ ವಿಶೇಷ ಓಂಕಾರ ಕಾರ್ಯಕ್ರಮ. ತಪ್ಪದೆ ವೀಕ್ಷಿಸಿ ಅಂತ ಹೇಳ್ತಾ ಹೋಗ್ ಬರೋದಾ. ನಮಸ್ಕಾರ. ಬ್ರಹ್ಮಾನಂದ ಓಂಕಾರ